राय ज्ञानमुद्रायोगिने नाथारुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। श्रीगुरुभ्यो नमः। ಹರಿ ಓಂ. ಎಲ್ಲಿವರೆಗಾಗಿದೆ ಅಂತ ಹೇಳಿದ್ರೆ ರುಕ್ಮಿಣಿಯ ಮದುವೆ. ರುಕ್ಮಿಣಿಯ ಮದುವೆ ಎಲ್ಲ ಜರಾಸಂಧಾದಿಗಳು ಗುಹೆಯ ಹೊರಗಿಂದ ಕಾಯ್ತಾ ಇದ್ದರು ಕೃಷ್ಣನಿಗೆ. ಕೃಷ್ಣ ಹೊರಗೆ ಬಂದ, ಅವ್ರನ್ನೆಲ್ಲರನ್ನು ಸೋಲಿಸಿದ. ಅವರಿಗೆಲ್ಲ ಸೋಲಿಸಿ ಅವರು ಮೂರ್ಛೆ ತಪ್ಪಿದ್ದಾರೆ. ಕೃಷ್ಣ ಎಲ್ಲಿ ಬಂದಿದ್ದಾನೆ? ದ್ವಾರಕಾಪುರಿಗೆ ಬಂದಿದ್ದಾನೆ. ಅಷ್ಟಾಗುವಾಗ ಅವರೆಲ್ಲ ಮೂರ್ಛೆ ತಿಳಿದಾಗ ಅವರಿಗೆ ನೆನಪಾಯಿತು, ಓ ರುಕ್ಮಿಣಿಯ ಮದುವೆ, ನಾವೆಲ್ಲ ಅಲ್ಲಿಗೆ ಹೋಗಬೇಕು ಅಂತ. ಬೇಗನೆ ಅಲ್ಲಿಂದ ಬಂದಿದ್ದಾರೆ, ಕುಂಡಿನಾಪುರಕ್ಕೆ ಬಂದಿದ್ದಾರೆ. ಬಂದು ಏನು ಅವರಿಗೆಲ್ಲ ಅದ್ದೂರಿಯ ಸ್ವಾಗತ ಎಲ್ಲ ನಡೆದಿದೆ. ಅಲ್ಲಿ ಸೋತು ಸುಣ್ಣಾಗಿ ಬಂದದ್ದು. ಆದರೆ ಇಲ್ಲಿ ದೊಡ್ಡ ರಾಜಾದಿರಾಜ ಅಂತ ಜರಾಸಂಧನಿಗೆ, ಬಾಕಿ ರಾಜರುಗಳಿಗೆ ಅವರಿಗೆ ಆಸನ ಕೊಡುವುದೇನು, ಅವರಿಗೆ ಉಪಚಾರ ಮಾಡೋದೇನಾಯಿತು ಅಂದು ಬಂದು ನೆಲೆಸಿದ್ದಾರೆ ರುಕ್ಮಿಣಿಯ ಮದುವೆಗೆ ಅಂತ. ಇಲ್ಲಿ ಆ ನಂತರ ಏನಾಯಿತು, ರುಕ್ಮಿಣಿ ಆಲೋಚನೆ ಮಾಡ್ತಾಳೆ ಏನಂತ ಹೇಳಿದರೆ, ಇನ್ನೀಗ ನಾಳೆ ನಂದು ಮದುವೆ ಆಗಿಬಿಡ್ತದೆ ಅಂತೇಳಿದರೆ ನಾನು ಈಗ ಸುಮ್ಮನೆ ಕೂತರೆ ಇವಾಗ ಶಿಶುಪಾಲನಿಗೆ ಕೊಟ್ಟಿವರು ಮದುವೆ ಮಾಡಿ ಬಿಡ್ತಾರೆ. ಅಪ್ಪನಿಗೆ ಏನಂತ ಹೇಳಿದರೆ, ಕೃಷ್ಣ ವಿರಾಟ್ ರೂಪ ತೋರಿಸಿ ನೋಡಿ, ರುಕ್ಮಿಣಿ ಅಂದರೆ ಬೇರೆ ಯಾರೂ ಅಲ್ಲ, ಲಕ್ಷ್ಮೀದೇವಿಯೇ, ಸಾಕ್ಷಾತ್ ಲಕ್ಷ್ಮೀದೇವಿಯೇ ನಿನ್ನ ಮಗಳು ಅಂತೇಳಿ ತೋರಿಸಿದ್ರು ಕೂಡ ಅಪ್ಪ ಏನು ಮಾಡೋದು ಅಂತೇಳಿದ್ರೆ ಅದು ನಡೆಯುವುದಿಲ್ಲ. ಅಣ್ಣಂದೇ ನಡೆಯುವುದು ರುಕ್ಮಿದ್ದು. ಅವನು ಈ ಎಲ್ಲ ಜರಾಸಂಧಾದಿಗಳ ಮಾತು ಕೇಳ್ಕೊಂಡ್ಬಿಟ್ಟು ಶಿಶುಪಾಲನಿಗೆ ಕೊಡೋದಂತ ಏನಾಗಿದ್ದಾನೆ, ಪಟ್ಟು ಹಿಡಿದು ಬಿಟ್ಟಿದ್ದಾನೆ. ನಾಳೆ ಮದುವೆ ಆಗಿ ಹೋಗ್ತದೆ. ಈಗ ಏನು ಮಾಡೋದು ಅಂತೇಳಿ ಇಷ್ಟಾಗುವಾಗ ಅವಳಿಗೊಂದು ಉಪಾಯ ಹೊಳಿತದೆ. ಬ್ರಾಹ್ಮಣೋತ್ತಮನನ್ನು ಕರೀತಾಳೆ, ವಿಪ್ರಶ್ರೇಷ್ಠನನ್ನು ಒಂದು ಉಪಕಾರ ಮಾಡಬೇಕು ನೀವು. ಏನಂತೇಳಿದರೆ, ಇದು ನಮ್ಮದು ಸಂದೇಶ, ಇದನ್ನು ಬರೆದಿಟ್ಟಿದ್ದೇನೆ, ಈ ಪತ್ರವನ್ನು ಕೃಷ್ಣನಿಗೆ ತಗೊಂಡೋಗಿ ವಿಷಯ ತಿಳಿಸಬೇಕು. ಸರಿ, ವಿಪ್ರೋತ್ತಮರು ಆಯಿತು ಅಂತ ಹೇಳಿದರು. ನಿನ್ನೆ ಶಶಿಕಲಕ್ಕೆ ಹೇಳಿದರು, ಆ ವಿಪ್ರೋತ್ತಮರು ಇನ್ನು ಬೇರೆ ಯಾರೂ ಅಲ್ಲ, ವಾದಿರಾಜರೇ ಸ್ವಂತ ಅಂತ. ಇರಲಿ. ವಿಪ್ರೋತ್ತಮರು ಅಲ್ಲಿಗೆ ಹೋಗಿದ್ದಾರೆ. ಹೋಗಿಬಿಟ್ಟು ಅಲ್ಲಿ ಏನಂತ ಹೇಳಿದರೆ ಕೃಷ್ಣನಿಗೆ ಹೇಳಿದ್ದಾರೆ. ಕೃಷ್ಣ ಏನು ಅಂತ ಹೇಳಿದರೆ ಅವರಿಗೆ ಉಪಚಾರ ಮಾಡೋದು ಅಂತೇಳಿದರೆ, ಬ್ರಾಹ್ಮಣ ಯಾವ ಬ್ರಾಹ್ಮಣ ಶ್ರೇಷ್ಠ ಬಂದರೂ ಕೂಡ ಒಳ್ಳೆಯ ರಾಜನಾದವನು ಏನು ಮಾಡಬೇಕು ಅಂತೇಳಿದರೆ ಎಲ್ಲ ರೀತಿಯಲ್ಲಿ ಅವರಿಗೆ ಸ್ವಾಗತ ಮಾಡಿ, ಅವರಿಗೆ ಉಪಚಾರಗಳನ್ನು ಮಾಡಿ, ಪಾದ್ಯಾದಿಗಳನ್ನು ಮಾಡಿ, ಅವರಿಗೆ ಏನು ಅಂತೆಲ್ಲ ಶ್ರಮ ಪರಿಹಾರಕ್ಕೆಲ್ಲ ವ್ಯವಸ್ಥೆ ಮಾಡಿ ನಂತರ ಕೇಳಬೇಕು ನೀವೇನು ಬಂದದ್ದು ವಿಷಯ ಅಂತ. ಅದೇ ಥರ ಕೇಳಿ ಬ್ರಾಹ್ಮಣೋತ್ತಮನಿಗೆ ಆಶ್ಚರ್ಯ ಆಗಿಬಿಡ್ತದೆ. ಇಂಥ ರಾಜಾದಿರಾಜ ಶ್ರೀಕೃಷ್ಣ ಇಂಥ ವೈಭವ ಏನು, ಇಂದ್ರನ ಸಭೆಯಲ್ಲಿ ಕೂತಿದ್ದಾರೆ, ಅಂಥ ಬಂಗಾರದ ಸಿಂಹಾಸನದಲ್ಲಿ ಇಂಥ ಎಷ್ಟು ದೊಡ್ಡ ರಾಜ ನನ್ನನ್ನು ಈ ರೀತಿ ಉಪಚಾರ ಮಾಡ್ತಾರೆ, ಈ ರೀತಿ ನನಗೆ ಅಂತ ತಿಳ್ಕೊಂಡು ಬಹಳ ಒಂದು ಗೌರವ ಕೊಟ್ಟಿದ್ದನ್ನು ವಿಪ್ರಶ್ರೇಷ್ಠನಿಗೆ ತುಂಬ ಸಂತೋಷ ಆಗ್ತದೆ. ಅಲ್ಲಿಂದ ವಿಪ್ರಶ್ರೇಷ್ಠರ ಹತ್ರ ಕೇಳ್ತಾರೆ ಏನು ಬಂದ ವಿಷಯ ಅಂತ. ಆವಾಗ ವಿಪ್ರಶ್ರೇಷ್ಠರು ಹೇಳ್ತಾರೆ, ಹೀಗೆ ಉಂಟು ಅಂತ. ಅಂದರೆ ರುಕ್ಮಿಣಿ ನಿಮಗೋಸ್ಕರನೇ ಕಾಯ್ತಾ ಇದ್ದಾಳೆ, ನೀವು ಹೋಗಿಬಿಟ್ಟು ಅವಳನ್ನು ಮದುವೆ ಮಾಡಿಕೊಂಡು ಬರುವುದಾ ಅಥವಾ ಯಾವುದೇ ರೀತಿಯಲ್ಲಿ ಅವಳನ್ನು ಎತ್ಕೊಂಡು ಬರುವುದಾ, ಅಪಹರಿಸ್ಕೊಂಡು ಬರುವುದಾ, ಅದು ನಿಮಗೆ ಬಿಟ್ಟದ್ದು ಅಂತೇಳಿದರೆ, ಕ್ಷತ್ರಿಯೋಚರಿತವಾದ ರೀತಿಯಲ್ಲಿ ಅದು ರಾಕ್ಷಸ ವಿವಾಹ ಅಂತ ತಿಳ್ಕೊಂಡು ಯಾವುದನ್ನು ಹೇಳ್ತಾರೋ ಅಂದರೆ ಓಡಿಸ್ಕೊಂಡು ಬರುವುದು, ಕರ್ಕೊಂಡು ಬರುವುದು ಅಂತೇಳಿದರೆ ಬಲಾತ್ಕಾರವಾಗಿ ಕರ್ಕೊಂಡು ಬರುವಂಥದ್ದು ಅದು. ಆದರೆ ಇಲ್ಲಿ ಬಲಾತ್ಕಾರ ಅಂತೇಳಿದರೆ ಬಾಕಿದ್ದವರ ಮೇಲೆ ಮಾತ್ರ. ರುಕ್ಮಿಣಿ ನಿಮಗೋಸ್ಕರನೇ ಕಾಯ್ತಾ ಇದ್ದಾಳೆ. ನೀವು ರುಕ್ಮಿಣಿಯನ್ನು ಅಂತೇಳಿದರೆ ಅವಳು ನಿಮ್ಮಲ್ಲೇ ಅನುರಕ್ತಳಾಗಿ ಬಿಟ್ಟಿದ್ದಾಳೆ, ಇನ್ನು ಯಾರ ಮುಖವನ್ನು ನೋಡಲಿಕ್ಕೆ ಅವಳಿಗೆ ಮನಸ್ಸಿಲ್ಲ. ಆಗಿರುವಾಗ ನೀವು ಬಿಟ್ಟು ಹಾಕಬಾರ್ದು, ನೀವು ಕರ್ಕೊಂಡು ಬಂದುಬಿಡಬೇಕು ಅನ್ನುವಂಥದ್ದು. ಕೃಷ್ಣನಿಗೆ ಗೊತ್ತಾಯಿತು ವಿಷಯ, ಎಲ್ಲ ಗೊತ್ತಿದ್ದದೇ ವಿಷಯ. ಬ್ರಾಹ್ಮಣೋತ್ತಮ ಹೇಳಿದ್ದು ಏನು ಹೊಸ್ತಲ್ಲ, ಲಕ್ಷ್ಮೀದೇವಿ ಅಲ್ಲಿ ಇರುವಂಥದ್ದು, ಅವತರಿಸಿರುವಂಥದ್ದು ರುಕ್ಮಿಣಿಯಾಗಿ. ಆದ್ದರಿಂದ ಶ್ರೀಕೃಷ್ಣ
ಲಘುನೆ ಹೊರಟು ಬಿಟ್ಟರು ಅಲ್ಲಿಂದ. ಅದು ಕೃಷ್ಣ ಹೊರಟಿದ್ದ ನೋಡಿ ಬಲರಾಮನಿಗೇನಾಯಿತು, ಅರೆ ಕೃಷ್ಣ ಹೊರಟಿದ್ದಾನೆ ಏನಿದು ಅಂತೇಳಿದ್ರೆ ಇಷ್ಟು ಅವಸರವಾಗಿ ಹೊರಟಿದ್ದು ಅಂತ ಹೇಳ್ಕೊಂಡು ಬಲರಾಮ ಯೋಚನೆ ಮಾಡ್ತಾರೆ. ಏನಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ವಿಷಯ ನಡೆದಿರಬೇಕು, ಆದ್ದರಿಂದ ಕೃಷ್ಣನಿಗೆ ಅಂತೇಳಿದರೆ ರಕ್ಷಣಾ ರೀತಿಯಲ್ಲಿ ಬಲರಾಮ ಕೂಡ ಹೊರಟು ಸೈನ್ಯ ಕಟ್ಟಿಕೊಂಡೇ ಹೊರಡ್ತಾನೆ. ಯಾಕಂತ ಹೇಳಿದರೆ ಈ ಜರಾಸಂಧಾದಿಗಳನ್ನು ನಂಬಲಿಕ್ಕಾಗೋದಿಲ್ಲ, ಯಾವ ಸಮಯದಲ್ಲಿ ಆಕ್ರಮಣ ಮಾಡಿದರೂ ಮಾಡಬಹುದು ಅಂತೇಳಿದರೆ. ಇಲ್ಲಿ ರುಕ್ಮಿಣಿ ಮದುವೆ ಅಂತ ಬಲರಾಮನಿಗೆ ಬಹುಶಃ ಗೊತ್ತಿಲ್ಲ ಕಾಣ್ತದೆ, ಆದರೂ ಕೃಷ್ಣನನ್ನು ಹಿಂಬಾಲಿಸಿ ಹೋಗ್ತಾರೆ. ಆದ್ದರಿಂದ ಕೃಷ್ಣ ಇಲ್ಲಿ ವಿದರ್ಭ ದೇಶಕ್ಕೆ ಬರುವಾಗ ಬಲರಾಮನು ವಿದರ್ಭ ದೇಶಕ್ಕೆ ಬಂದುಬಿಡ್ತಾನೆ, ಯಾಕಂದರೆ ಹಿಂಬಾಲಿಸಿ ಬಂದಿದ್ದಾರೆ. ಅಲ್ಲಿವರೆಗೆ ಆಗಿದೆ. ಸೊ ಇವತ್ತು ಯಾವ ಶ್ಲೋಕ ನಂಬರ್ ಇವತ್ತು 144? ಸರಿ ಸರಿ, ಶುರು ಮಾಡಿ ವೈಲರ್. ಶ್ರೀ ಗುರುಭ್ಯೋ ನಮಃ. ಸಮಸ್ತರಾಜಮಂಡಲಂ ಪ್ರಯಾಂತಮೀಕ್ಷ ಕೇಶವಂ ಸುಯತ್ತಮಾಪ್ತಕಾರ್ಮುಕಂ ಬಭೂವ ಕನ್ಯಕಾವನೆ. 144ನೇ ಶ್ಲೋಕ. ಎಲ್ಲ ರಾಜರ ಸಮೂಹವು ಶ್ರೀಕೃಷ್ಣನು ರುಕ್ಮಿಣಿ ವಿವಾಹಕ್ಕೆ ಹೊರಟು ನಿಲ್ಲಿದ್ದನ್ನು ನೋಡಿಬಿಟ್ಟು, ಅಂದರೆ ಅದನ್ನು ಗೂಢಚಾರರಿಂದ ತಿಳಿದು ಕನ್ನಿಕೆಯಾದ ರುಕ್ಮಿಣಿಯನ್ನು ತಾವು ರಕ್ಷಿಸಬೇಕೆಂಬ ವಿಷಯದಲ್ಲಿ ಬಹಳ ಕಷ್ಟಪಟ್ಟು ಧನುಸ್ಸನ್ನು ಸ್ವೀಕರಿಸಿಕೊಂಡು ತಯಾರಾಗುತ್ತಾರೆ. ಸಮಸ್ತ ರಾಜಮಂಡಲಂ ಪ್ರಯಾಂತಂ ಈಕ್ಷ್ಯ ಕೇಶವಂ ಸುಯತ್ತಂ ಆತ್ತಕಾರ್ಮುಕಂ ಬಭೂವ ಕನ್ಯಕಾವನೆ. ಸಮಸ್ತ ರಾಜಮಂಡಲಂ, ಅಷ್ಟೂ ಜನ ಯಾರು ಜಯದ್ರಥನಿಂದ ಹಿಡಿದು ಎಲ್ಲರಿಗೂ ವಿಷಯ ಗೊತ್ತಾಗಿಬಿಡ್ತು. ಸಮಸ್ತ ರಾಜಮಂಡಲಂ ಪ್ರಯಾಂತಂ ಈಕ್ಷ್ಯ ಕೇಶವಂ. ಪ್ರಯಾಂತಂ ಅಂತ ಹೇಳಿದ್ರೆ ಈ ವಿದರ್ಭಕ್ಕೆ ಕೃಷ್ಣ ಹೊರಟದ್ದು ಅಂತೇಳಿದರೆ ಅವಸರವಾಗಿ ಹೊರಟಿದ್ದಾನೆ ಕೃಷ್ಣ, ಇಲ್ಲಿಗೆ ವಿದರ್ಭಕ್ಕೆ ಬಂದುಬಿಡ್ತಾನೆ ಈಗ ಅನ್ನುವಂಥ ವಿಷಯ. ಪ್ರಯಾಂತಂ ಈಕ್ಷ್ಯ, ಕಂಡು. ಸೊ ಆವಾಗ ಅಲ್ಲಿಂದ ಹೊರಟಿದ್ದಾನೆ ಅಂತ, ಈಗ ಬಂದೇ ಬಿಟ್ಟಿದ್ದಾನೆ ಕೃಷ್ಣ ಇಲ್ಲಿಗೆ ಅನ್ನುವಂಥದ್ದು ಸುದ್ದಿ ಎಲ್ಲರಿಗೂ, ಎಲ್ಲ ರಾಜರುಗಳಿಗೂ ಗೊತ್ತಾಯಿತು. ಅವರೆಲ್ಲ ಸೇನೆ ಹಿಡ್ಕೊಂಡೇ ಬಂದಿದ್ದಾರೆ, ಅವರಿಗೆ ವಿಷಯ ಗೊತ್ತುಂಟು. ಅಂದರೆ ಕೃಷ್ಣ ಬರ್ಬೋದು ಅಂತ, ಬಂದರೆ ಅವನನ್ನು ಸೋಲಿಸಲಿಕ್ಕೆ ಕಷ್ಟ ಉಂಟು. ಆದ್ದರಿಂದ ಎಲ್ಲ ಹೇಗೆ ಬಂದಿದ್ದಾರೆ, ಸುಯತ್ತಂ ಅಂತ ಹೇಳಿದ್ರೆ ಸರಿಯಾಗಿ ಸನ್ನದ್ಧರಾಗಿ ಸೇನಾ ಸಮೇತರಾಗಿ ಬಂದಿದ್ದಾರೆ. ಕವಚ ಎಲ್ಲ ಹಾಕ್ಕೊಂಡು ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಬಂದಿದ್ದಾರೆ ಎಲ್ಲ ಅಂತ ಹೇಳಿದ್ದಾನೆ, ಬಂದರೆ ಬೇಕು ಅಂತ. ಸುಯತ್ತಂ ಆತ್ತಕಾರ್ಮುಕಂ, ಅರೆ ಕೃಷ್ಣ ಬಂದ ಅಂತ ಹೇಳಿದ ಕೂಡಲೇ ಆತ್ತಕಾರ್ಮುಕಂ. ಕಾರ್ಮುಕ ಅಂತ ಹೇಳಿದರೆ ಏನು, ಬಿಲ್ಲನ್ನು ಎತ್ತಿಕೊಂಡಾಯಿತು. ಈಗ ಯುದ್ಧ ಮಾಡೋದಾ ಏನಂತ. ಆತ್ತಕಾರ್ಮುಕಂ ಬಭೂವ ಕನ್ಯಕಾವನೆ. ಮೊದಲು ಏನಂತ ಹೇಳಿದರೆ ರುಕ್ಮಿಣಿಯ ರಕ್ಷಣೆ ಆಗಬೇಕು, ಒಳಗೆ ಹೋಗಲಿಕ್ಕೆ ಬಿಡಬಾರ್ದು ಕೃಷ್ಣನಿಗೆ. ಸೊ ಬಭೂವ ಆದರೂ ಕನ್ಯಕ ಅವನೇ. ಕನ್ಯಕ ಅಂದರೆ ರುಕ್ಮಿಣಿ, ಕನ್ಯಾ. ಸೊ ಕನ್ಯಕ ರುಕ್ಮಿಣಿಯ ಅವನೇ ಅಂದರೆ ರಕ್ಷಣೆ. ಮೊದಲು ರುಕ್ಮಿಣಿಯ ರಕ್ಷಣೆ ಆಗಬೇಕು. ರುಕ್ಮಿಣಿಯ ಏನಂತೇಳಿದ್ರೆ ರುಕ್ಮಿಣಿ ಕೃಷ್ಣನನ್ನು ನೋಡಬಾರ್ದು, ಕೃಷ್ಣ ರುಕ್ಮಿಣಿಯನ್ನು ನೋಡಬಾರ್ದು. ಅಲ್ಲಿವರೆಗೆ ಅದನ್ನು ನಾವು ಮೊದಲು ಎನ್ಶೂರ್ ಮಾಡಬೇಕು ಅಂತೇಳಿಬಿಟ್ಟು ಏನು ಮಾಡಿದ್ದಾರೆ, ದಾರಿಯಲ್ಲೇ ನಿಂತು ಬಿಟ್ಟಿದ್ದಾರೆ, ಒಳಗೆ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ಕೊಂಡು. ಯಾರಿಗೆ, ಕೃಷ್ಣನಿಗೆ. ಸೊ ದೃಢವಾದ ಪ್ರಯತ್ನ ಮಾಡಿದರು. ಸುಯತ್ತಂ ಅಂತೇಳಿದರೆ ಒಳ್ಳೆಯ ಪ್ರಯತ್ನ ಮಾಡುವಂಥದ್ದು. ಸೊ ಅಂತೇಳಿದರೆ ಕೃಷ್ಣನನ್ನು ರುಕ್ಮಿಣಿಯ ಸಂಸರ್ಗಕ್ಕೆ ಬರಲಿಕ್ಕೆ ಬಿಡಲಿಲ್ಲ ಅಂತ ಒಟ್ಟಾರೆ ಏನು ಹೇಳ್ತಾರೆ. ಸಮಸ್ತ ರಾಜಮಂಡಲಂ, ಕೃಷ್ಣನು ಹೊರಟು ಬಂದ ವಿಚಾರ. ಯಾಂತಂ ಅಂದರೆ ಹೋಗೋದು ಅಂತ. ಎಲ್ಲಿಂದ ಹೋದದ್ದು, ದ್ವಾರಕಾಪುರಿಯಿಂದ. ಎಲ್ಲಿಗೆ, ವಿದರ್ಭ ನಗರಿಗೆ ಹೊರಟದ್ದು ಗೊತ್ತಾಯಿತು. ಸೊ ಹೊರಟು ಬಂದ ವಿಚಾರವನ್ನು ತಿಳಿದಿದ್ದಾರೆ. ಈಕ್ಷ್ಯ ಅಂದರೆ ನೋಡಿದ್ದು ಅಂತ ಹೇಳಿದ್ರೆ ಅಲ್ಲಿಂದ ಹೊರಟ ವಿಚಾರ ಬಂದಿದೆ, ಇಲ್ಲಿಂದ ಈಗ ಬಂದರು ಅನ್ನುವಂಥ ವಿಚಾರವು ಬಂತು. ಕೃಷ್ಣನನ್ನು ನೋಡಿ ಆಯಿತು. ಕೇಶವಂ ಈಕ್ಷ್ಯ
ಅಂತೇಳಿದರೆ ಬಂದದ್ದು ಯಾರು? ಕೇಶವ. ಕೇಶವ ಅಂತ ವರ್ಡ್ ಬಂದ ಕೂಡಲೇ ಅಂತೇಳಿದರೆ ಎಲ್ಲ ಇಡೀ ಪ್ರಪಂಚದಲ್ಲಿ 14 ಲೋಕಗಳನ್ನು ಕೂಡ ತಾನು ನಿಯಮನ ಮಾಡುವಂಥ ಆ ಕೃಷ್ಣ ಭಗವಂತನಿಗೆ ಬ್ರಹ್ಮ ರುದ್ರದೇವರಿಗೂ ಕೂಡ ನಿಯಾಮಕನಾದ ಪ್ರವರ್ತಕನಾದ ಭಗವಂತ ಸೊ ಬಂದಿದ್ದಾನೆ ಅನ್ನುವಂಥ ವಿಷಯ ಅಂತೇಳಿದ್ರೆ ಒಳಗೊಳಗೆ ಇವರಿಗೆ ಹೆದರಿಕೆ ಆಗ್ತಾ ಉಂಟು. ಅವನನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ಅವನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಹೇಗಾದರೂ ಮಾಡಿ ರುಕ್ಮಿಣಿಯ ರಕ್ಷಣೆ ಮಾಡಬೇಕೀಗ ಅಂತ. ಸೊ ಒಂದೇ ಒಂದು ಇಟ್ಕೊಂಡಿದ್ದಾರೆ ರುಕ್ಮಿಣಿಯ ರಕ್ಷಣೆ ಅಂತ. ಅವನನ್ನು ಸೋಲಿಸೋದನ್ನು ಅದು ಸುಲಭದಲ್ಲಿ ಆಗೋದಿಲ್ಲ ಅಂತ ಗೊತ್ತುಂಟು. ಸೊ ಆ ನಂತರ ಎಲ್ಲ ರಾಜರ ಗುಂಪು ಕನ್ಯೆಯ ರಕ್ಷಣೆ, ಕನ್ಯಕ ಅವನೇ, ಕನ್ಯಕ ಅವನೇ ಸವರ್ಣಗದಿ ಸಂಧ್ಯಾಗದಲ್ಲಿ ಕನ್ಯಕ ಅವನೇ ಅಂದರೆ ಕನ್ಯಕ ಅಂದರೆ ರುಕ್ಮಿಣಿಯ, ಅವನೇ ಅಂದರೆ ರಕ್ಷಣೆಯಲ್ಲಿ ಸುಯಕ್ತ ಆತ್ತ ಕಾರ್ಮುಕಂ, ಎಲ್ಲ ಬಿಲ್ಲು ಬಾಣ ಹಿಡಿದಿದ್ದಾರೆ, ಒಳಗೋದ್ರೆ ನಾನು ಹೊಡೆಯುವುದು ಅಂತ ಬಾಣದಿಂದ. ಸೊ ಈ ರೀತಿಯಲ್ಲಿ ದೃಢವಾದ ಪ್ರಯತ್ನ ಮಾಡಿದ್ದಾರೆ. ರುಕ್ಮಿಣಿಯ ಹತ್ತಿರ ಕೃಷ್ಣ ಎಲ್ಲಿಯೂ ಸೋಂಕದ ರೀತಿಯಲ್ಲಿ ಇಲ್ಲಿ ಅಷ್ಟು ಪ್ರಯತ್ನ ಮಾಡಿದ್ದಾರೆ. ಗೂಢಚಾರರ ಮೂಲಕ ದ್ವಾರಕೆಯಿಂದ ವಿದರ್ಭಕ್ಕೆ ಕೃಷ್ಣ ತೆರಳಿದ ಎಂಬ ವಿಷಯ ಬಂದಿದೆ ಈ ರಾಜರುಗಳಿಗೆ. ರುಕ್ಮಿಣಿಯನ್ನು ಖಂಡಿತ ಕೃಷ್ಣ ಈ ಕಡೆ ಬಂದರೆ ಅಪಹರಿಸಿಯಾನೋ ಎಂಬ ಶಂಕೆಯಿಂದ ಅದನ್ನು ತಪ್ಪಿಸಲೆಂದು ಧನುರ್ಧಾರಿಗಳಾಗಿ ಆತ್ತ ಕಾರ್ಮುಕಂ, ಕಾರ್ಮುಕ ಅಂದರೆ ಬಿಲ್ಲು, ಸೊ ಆತ್ತ ಕಾರ್ಮುಕ ಅಂದರೆ ಬಿಲ್ಲನ್ನು ಕೈಗೆ ಹಿಡ್ಕೊಂಡು ಬಾಣವನ್ನು ಬತ್ತಳಿಕೆಯಲ್ಲಿ ಹಿಡ್ಕೊಂಡು ಬಾಣವನ್ನು ಕೂಡ ಏನು ಬಂದರೆ ಕೂಡ ಬಾಣ ತಗೊಳ್ಳೋದು ಹೊಡೆಯೋದು ಅಂತ ತಿಳ್ಕೊಂಡು ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಅಂದರೆ ರುಕ್ಮಿಣಿಯ ರಕ್ಷಣೆಗೆ, ರುಕ್ಮಿಣಿಯ ಅಪಹರಣವನ್ನು ಏನಾದರೂ ಆಗೋದಿದ್ದರೆ ತಪ್ಪಿಸಬೇಕಂತ ಧನುರ್ಧಾರಿಗಳಾಗಿ ಆತ್ತ ಕಾರ್ಮುಕಂ ಸಿದ್ಧರಾಗಿ ದೃಢ ಪ್ರಯತ್ನ ಮಾಡುವವರಾಗಿ ಸುಯತ್ತಂ ನಿಂತರು. ಸೊ ಆ ರಾಜರೆಲ್ಲ ಮೊದಲೇ ಕುಂಡಿನಪುರದಲ್ಲಿ ನೆರೆದಿದ್ದರು ಅನ್ನುವಂಥ ತಾತ್ಪರ್ಯವನ್ನು ತಿಳಿಬೇಕು. ಕೃಷ್ಣ ಮಾತ್ರ ಬರಲಿಕ್ಕೆ ಬಾಕಿ, ಕೃಷ್ಣನನ್ನು ಒಳಗೆ ಬರಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿದರೆ ಹೊರಗಿಂದ ಹೊರಗೆ ಕೃಷ್ಣ ಇದ್ದಾನೆ ಅನ್ನುವಂಥದ್ದು. ಸೊ ಅಲ್ಲಿಗೆ ಯಾವುದು ಈ 144ನೇ ಶ್ಲೋಕ ಮುಗೀತು. 145ನೇ ಶ್ಲೋಕ ಬಯಲಾರೆ. 145ನೇ ಶ್ಲೋಕ. ಪುರಾ ಪ್ರಧಾನಥ ಸುರೇಕ್ಷಣಚ್ಚಲಾದ್ ಬಹಿರ್ಗತಾಂ ರಥೇ ನ್ಯವೇಶಯದ್ಧರಿ ಪ್ರಪಶ್ಯತಾಂ ಚ ಭೂಭೃತಾಂ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಶ್ಲೋಕದಲ್ಲಿ. ಶ್ರೀಕೃಷ್ಣನು ಕನ್ಯಾ ಪ್ರದಾನಕ್ಕಿಂತ ಮೊದಲು ಕುಲದೇವತಾದಿಗಳನ್ನು ನೋಡುವ ನೆಪದಿಂದ ದೇವಾಲಯಕ್ಕೆ ಹೋಗಲಿಕ್ಕೆ ಹೊರಗೆ ಬಂದಿರತಕ್ಕಂತಹ ರುಕ್ಮಿಣಿಯನ್ನು ಎಲ್ಲ ರಾಜರು ನೋಡುತ್ತಿರುವಾಗಲೇ ಅವರನ್ನು ತಿರಸ್ಕರಿಸಿ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಳ್ಳುತ್ತಾನೆ. ಪುರಾ ಪ್ರಧಾನತಃ ಸುರೇಕ್ಷಣಾತ್ ಛಲಾತ್ ಬಹಿರ್ಗತಾಂ ರಥೇ ನ್ಯವೇಶಯತ್ ಹರಿಃ ಪ್ರಪಶ್ಯತಾಂ ಚ ಭೂಭೃತಾಂ. ಪುರಾ ಪ್ರಧಾನತಃ, ಪ್ರಧಾನತಃ ಪುರ, ಪ್ರಧಾನ ಅಂತೇಳಿದರೆ ಕನ್ಯಾದಾನ, ಪ್ರಧಾನ ರುಕ್ಮಿಣಿ ಅಲ್ವಾ, ಅದಕ್ಕೋಸ್ಕರ ಪ್ರಧಾನ. ಸೊ ಇಲ್ದಿದ್ರೆ ದಾನ, ಸೊ ಕನ್ಯಾದಾನ. ಕನ್ಯಾದಾನತಃ ಅಂದರೆ ಕನ್ಯಾದಾನ, ಕನ್ಯಾಯನ್ನು ಮದುವೆ ಮಾಡಿಕೊಡುವಂಥ ಕನ್ಯಾದಾನ. ಸೊ ಆ ಕನ್ಯಾದಾನಕ್ಕಿಂತ ಪುರ ಮೊದಲು ಒಂದು ಕಾರ್ಯಕ್ರಮ, ಅದು ಏನು? ಸುರ ಈಕ್ಷಣಾತ್ ಅಂತೇಳಿದರೆ, ಸುರ ಈಕ್ಷಣಾತ್ ಅಂದರೆ ದುರ್ಗಾದೇವಿಯ ಮಂದಿರಕ್ಕೆ ವಧು ಹೋಗಿ ಬರಬೇಕು ಅನ್ನುವಂಥ ಕ್ರಮ. ಅಂದರೆ ಯಾವುದು? ಈಗ ನಾವೆಲ್ಲ ಗೌರಿ ಪೂಜೆ ಅಂತ ಮಂಟಪದಲ್ಲೇ ಮಾಡ್ತೇವಲ್ಲ, ಅಲ್ಲಿ ಮೊದಲಿನ ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ ದುರ್ಗಾದೇವಿದು ದೇವಸ್ಥಾನಕ್ಕೆ ಹೋಗಿ ಬರುವುದು ಯಾರು? ವಧು ಅಂತೇಳಿದರೆ ಮದುಮಗಳು. ಸುರ ಈಕ್ಷಣಾತ್, ಸುರ ಅಂದರೆ ದೇವತೆ, ದೇವತೆ ಅಂತೇಳಿದರೆ ಅಮ್ಮನವರು, ಯಾರು? ದೇವಿ, ಅಂಬಿಕಾದೇವಿ. ಸೊ ಅಂಬಿಕಾದೇವಿಯ ದೇವಸ್ಥಾನಕ್ಕೆ ರುಕ್ಮಿಣಿ ಮದುಮಗಳು ಹೋಗಿ ಬರಬೇಕು. ಸೊ ಸುರ ಈಕ್ಷಣಾತ್, ದೇವತೆಯ ಈಕ್ಷಣ ಅಂತೇಳಿದರೆ ದೇವರ ದರ್ಶನ ಮಾಡಿಕೊಂಡು ಬರಬೇಕು, ದೇವರ ಪೂಜೆ ಮಾಡಿ, ಅಂದರೆ ಅಮ್ಮನವರ ಪೂಜೆ, ಅಂಬಿಕಾದೇವಿಯ ಪೂಜೆ ಮಾಡಿಕೊಂಡು ಬರಬೇಕು ಅಂತೇಳ್ಕೊಂಡು. ಛಲಾತ್ ಅಂತೇಳಿದರೆ ಈ ನೆಪ, ರುಕ್ಮಿಣಿಗೆ ಇದು ನೆಪ,
ಮದುವೆ ಕಾರ್ಯಕ್ರಮದಲ್ಲಿ ಇದೊಂದು ಒಂದು ಸಣ್ಣ ಕಾರ್ಯಕ್ರಮ. ಇದು ಏನಂತ ಹೇಳಿದರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಇರುವಂಥದ್ದೇ ಈ ಮದುವೆ ಅಂತ ಹೇಳುವಾಗ ಒಂದು ಗೌರಿ ಪೂಜೆ ಅಂತ. ಈಗ ಒಂದು ಗೌರಿ ಪೂಜೆ ಆಗಬೇಕು ಅಂತ. ಸೊ ಈ ಗೌರಿ ಪೂಜೆಗೆ ಅಂತೇಳಿಬಿಟ್ಟು ಅಂಬಿಕಾದೇವಿದ್ದು ದೇವಸ್ಥಾನಕ್ಕೆ ಹೋಗಬೇಕಾದದ್ದೇ. ಅಂದರೆ ಮೊದಲೇ ಅದು ಇದು ಇದ್ದದ್ದೇ ಪ್ರೋಗ್ರಾಮ್, ಏನು ಹೊಸತೇನಲ್ಲ. ರುಕ್ಮಿಣಿ ಅದಕ್ಕೋಸ್ಕರ ಅವಳೊಬ್ಬಳು ಬಂದದ್ದಲ್ಲ, ಅವಳನ್ನು ಕರ್ಕೊಂಡು ಹೋಗಲಿಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಎಷ್ಟು ಒಂದು 25-30 ಜನ ಯಾರು ಮುತ್ತೈದೆ ಹೆಂಗಸರು, ಆಮೇಲಿಂದ ರಾಜಭಟ್ರು ಒಂದು 100-150 ರಾಜಭಟ್ರು ಇರ್ಬೋದು. ಯಾಕಂತ ಹೇಳಿದ್ರೆ ಕೃಷ್ಣ ಬರ್ತಾನೆ, ಕೃಷ್ಣ ಏನಾದರೂ ಎತ್ತಿಕೊಂಡು ಹೋದರೆ ಅಂತೇಳಿಬಿಟ್ಟು ರಾಜಭಟ್ರು ಎಲ್ಲ ರೆಡಿ ಇದ್ದಾರೆ. ಈ ಕಡೆಯಿಂದ ಎಲ್ಲ ರಾಜರುಗಳು ಒಳಗಿಂದ ಕೂತವರು ಅವರೆಲ್ಲ ಈ ರುಕ್ಮಿಣಿ ಒಟ್ಟಿಗೆ ಅವರು ಸಹ ಹೊರಡಲಿಕ್ಕೆ ರೆಡಿ ಆಗಿರ್ಬೋದು, ಅವರ ಸೈನ್ಯ ಕೂಡ ರೆಡಿ ಆಗ್ಬೋದು ಅಂತೇಳಿದರೆ ಎಲ್ಲ ರುಕ್ಮಿಣಿಯ ರಕ್ಷಣೆಯಲ್ಲಿ ಎಲ್ಲರೂ ಇದ್ದಾರೆ. ಎಲ್ರಿಗೂ ಏನು ಒಂದು ಮನಸ್ಸಿಲ್ಲ ಅಂದರೆ ಈ ಕೃಷ್ಣ ಬಂದಿದ್ದಾನಲ್ವ, ಬಂದವನು ಈಗ ರುಕ್ಮಿಣಿ ಹೊರಗೆ ಹೋಗ್ತಾಳೆ, ರುಕ್ಮಿಣಿ ಹೊರಗೆ ಹೋದರೆ ಅಂದರೆ ಕೃಷ್ಣನಿಗೆ ಒಳ್ಳೆಯದಾಯಿತು ಅಂತೇಳಿಬಿಟ್ಟು ಈಗ ಎತ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಏನಾಗಿದೆ ಅವರಿಗೆ ಖಂಡಿತ. ಆದದ್ರಿಂದ ಅವಳು ಈ ಮದುವೆಯ ಈ ಕಾರ್ಯಕ್ರಮದ ನೆಪದಿಂದ ಛಲಾತ್ ಅಂತೇಳಿದರೆ, ಛಲ ಅಂತೇಳಿದರೆ ಮೋಸ ವಂಚನೆ ಅಂತ ಅರ್ಥ ಉಂಟು. ಇಲ್ಲಿ ಏನಂತೇಳಿದರೆ ನೆಪ ಅಂತ. ನೆಪ ಏನು? ಈ ಕಾರ್ಯಕ್ರಮ ಆಗಬೇಕಲ್ಲ, ರುಕ್ಮಿಣಿ ಹೊರಗೆ ಹೋಗಲೇಬೇಕು. ಸೊ ಹೋಗಿದ್ದಾಳೆ. ಬಹಿರ್ಗತಾಂ, ಬಹಿ ಅಂದರೆ ಆಚೆ ಕಡೆ ಮದುವೆ ಮಂಟಪದಿಂದ ಹೊರಗೆ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು. ಬಹಿರ್ಗತಾಂ ಅಂದರೆ ಹೋಗಿದ್ದಾಳೆ ಅಂತ ಹೇಳುವಾಗ ಅಂತ ಹೇಳಿದ್ರೆ ಕೃಷ್ಣ ಅಲ್ಲಿ ಇದ್ದಾನೆ ಅನ್ನುವಂಥದ್ದು. ಭಾಗವತದಲ್ಲಿ ಈ ಮಧ್ವರು 1-2 ಲೈನ್ನಲ್ಲಿ ಹೇಳಿದ್ದನ್ನು ಭಾಗವತದಲ್ಲಿ ಎಷ್ಟು ಹೇಳಿದ್ದಾರೆ ಅಂತ ಹೇಳಿದರೆ ಬಹಳ ಒಂದು ಇಂಟ್ರೆಸ್ಟಿಂಗ್ ಇದೆ. ಇವತ್ತು ಎಷ್ಟಾಗ್ತದೆ ಅಂತ ಅಷ್ಟು ನೋಡುವ. ಸೊ ಏನಂತ ಹೇಳಿದರೆ ಬಹಳ ಒಂದು ವಿಸ್ತೃತವಾದ, ಬಹಳ ಕುತೂಹಲವಾದ ಇದುಂಟು. ಏನಂತ ಹೇಳಿದ್ರೆ ಈಗ ಮಧುಸೂದನ ಕೃಷ್ಣ ಬ್ರಾಹ್ಮಣನಿಗೆ ಹೇಳ್ತಾನೆ ಸರಿ ಅಂತ, ಮುಹೂರ್ತ ಎಲ್ಲ ತಿಳ್ಕೊಂಡು ಪ್ರಯಾಣಕ್ಕಾಗಿ ರಥವನ್ನು ಬೇಗನೆ ಸಿದ್ಧಗೊಳಿಸುವಂತೆ ದಾರುಕನಿಗೆ ಹೇಳಿ ಅವನು ರಥಾರೂಢನಾಗಿ ಬರ್ತಾನೆ. ಎಲ್ಲಿಗೆ? ವಿದರ್ಭ ನಗರಿಗೆ, ಕುಂಡಿನ ನಗರಿಗೆ. ಇಲ್ಲಿ ಏನಾಗಿದೆ, ಕುಂಡಿನ ನಗರದ ರಾಜಬೀದಿಗಳು ಎಲ್ಲ ಗುಡಿಸಿ ಸಾರಿಸಿ ಎಲ್ಲ ಗಂಧೋದಕವನ್ನು ಎರಚಲಾಗಿತ್ತು. ವಿಚಿತ್ರವಾದ ಧ್ವಜಗಳು, ಪತಾಕೆ, ರುಕ್ಮಿಣಿ ಮದುವೆ ಅಂತ ಹೇಳಿದ್ರೆ ತೋರಣಗಳಿಂದ ಸಿಂಗರಿಸಿತ್ತು. ಇಡೀ ಏನಂತ ಹೇಳಿದ್ರೆ ಎಲ್ಲ ಬೀದಿಗಳು ಕೂಡ ಶೃಂಗಾರವಾಗಿ ಏನು ಅಂತ ಹೇಳಿದ್ರೆ ಥಳಥಳ ಅಂತ ಪ್ರಕಾಶಿಸ್ತಾ ಇವೆ. ಅಲ್ಲಿಯ ಸ್ತ್ರೀ ಪುರುಷರೆಲ್ಲರೂ ಪುಷ್ಪಹಾರಗಳಿಂದಲೂ ಸುಗಂಧಯುಕ್ತವಾದ ಮಾಲೆಗಳಿಂದಲೂ ನಾನಾ ವಿಧವಾದ ಸ್ವರ್ಣಾಭರಣಗಳಿಂದಲೂ ನವೀನ ವಸ್ತ್ರಗಳಿಂದಲೂ ಭೂಷಿತರಾಗಿದ್ದರು. ರುಕ್ಮಿಣಿ ಮದುವೆ ಅಂತ ಹೇಳಿದರೆ ಎಲ್ಲರೂ ಏನು ಅಂತ ಹೇಳಿದರೆ ಎಲ್ಲರೂ ಚಂದ ಮಾಡ್ಕೊಂಡು ಬಂದಿದ್ದಾರೆ, ಎಲ್ಲ ಆಭರಣ ಹಾಕ್ಕೊಂಡು ಬಂದಿದ್ದಾರೆ. ಅಂದವಾದ ಮನೆಗಳಿಂದ ಅಗರು ಚಂದನದ ಸುಗಂಧ ಹೊರಸೂಸ್ತದೆ. ಅಂದರೆ ರುಕ್ಮಿಣಿ ಹೋಗುವಾಗ ಮೆರವಣಿಗೆಯಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲ ಮನೆಗಳವರು ಕೂಡ ಅವರು ಆರತಿ ಎಲ್ಲ ಹಿಡ್ಕೊಂಡು ಚಂದ ಮಾಡಿ ಎಲ್ಲ ನಿಂತಿದ್ದಾರೆ ರೆಡಿಯಾಗಿ. ದೇವಸ್ಥಾನದಲ್ಲಿ ಯಾವುದು ದೇವರದ್ದು ಉತ್ಸವ ಕೆಲವು ಸಲ ಹೋಗ್ತದಲ್ಲ, ಹೋಗುವಾಗ ಎಲ್ಲ ಮನೆಯವರೆಲ್ಲ ಆರತಿ ಕೊಡ್ತಾರೆ ಆ ಥರ. ಸೊ ನಂತರ ಏನಾಯಿತು, ಪರೀಕ್ಷಿತನೇ ಮಹಾರಾಜನಾದ ಭೀಷ್ಮಕ ಅವನು ಮದುವೆ. ಸೊ ದೇವಪಿತೃಗಳನ್ನು ಯಥಾವಿಧಿಯಾಗಿ ಪೂಜಿಸಿ, ನಾವು ನಾಂದಿ ಅಂತ ಏನು ಹೇಳ್ತೇವೆ, ನಾಂದಿ ಅಂತ ಹೇಳಿದರೆ ಅದೇ ದೇವಪಿತೃಗಳನ್ನು ಯಥಾವಿಧಿಯಾಗಿ ಪೂಜಿಸುವಂಥದ್ದು. ನಾವು ನಾಂದಿ ಅಂದರೆ ಎಂಥದ್ದು ದೇವರು ಯಾರಿಗೂ ಒಂದು ಅದರ ಐಡಿಯಾ ಇರುವುದಿಲ್ಲ. ಸೊ ಅದಕ್ಕೆ ಎಲ್ಲ ಈ ಭಾಗವತದಲ್ಲೆಲ್ಲ ಪ್ರತಿಯೊಂದು ಗೊತ್ತಾಗ್ತದೆ. ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ, ಮದುವೆಯ ಹಿಂದಿನ ದಿವಸ ಸೊ ಪ್ರತಿ ದಿವಸ ಅಲ್ಲಿ ಭೋಜನ ಇರ್ತದಲ್ವ. ಸೊ ಭೋಜನವನ್ನು ಮಾಡಿಸಿ ನಿಯಮಾನುಸಾರ ಸ್ವಸ್ತಿ ವಾಚನ ಮಾಡಿ, ಯಾಕಂದರೆ ಮದುವೆ ಅಂತ ಹೇಳಿದ್ರೆ ಎಲ್ಲ ಒಳ್ಳೆಯದಾಗಬೇಕಂತ ಸ್ವಸ್ತಿ ವಾಚನ ಅಂದರೆ ಈಗ ನಾವು ಪುಣ್ಯ ಅಂತ ಏನು ಹೇಳ್ತೇವೆ ಅದೆಲ್ಲ ಆಯಿತು ಅಂತ. ಸುಂದರವಾದ ಹಲ್ಲುಗಳಿಂದ ಶೋಭಿಸುತ್ತಿದ್ದ ಪರಮಸುಂದರಿಯಾದ ರುಕ್ಮಿಣಿ ದೇವಿಗೆ ಮಂಗಳ ಸ್ನಾನವನ್ನು ಮಾಡಿಸಿ, ನೂತನ ವಸ್ತ್ರಗಳನ್ನು ಉಡಿಸಿ, ದಿವ್ಯಾಭರಣಗಳನ್ನು ತೊಡಿಸಿ, ಕೈಗಳಿಗೆ ಮಂಗಳಕರವಾದ ಕಂಕಣವನ್ನು ಕಟ್ಟಿದರು. ದ್ವಿಜಶ್ರೇಷ್ಠರು ಅಂತೇಳಿದರೆ ಬ್ರಾಹ್ಮಣರೆಲ್ಲ ಋಗ್ ಯಜು ಸಾಮ ಮಂತ್ರಗಳಿಂದ ನವವಧುವಿಗೆ ರಕ್ಷಾಬಂಧನ ಮಾಡಿದರು. ಅಥರ್ವವೇದದ ವಿದ್ವಾಂಸರಾದ ಪುರೋಹಿತರು ಗೃಹಶಾಂತಿಗಾಗಿ ಹೋಮ ಮಾಡಿದರು. ವಿಧಿ ನಿಯಮಗಳನ್ನು ಬಲ್ಲವರಲ್ಲಿ ಶ್ರೇಷ್ಠನಾದ ಭೀಷ್ಮಕ ಮಹಾರಾಜ ಬ್ರಾಹ್ಮಣರಿಗೆ ಚಿನ್ನ, ಬೆಳ್ಳಿ, ವಸ್ತ್ರ, ಬೆಲ್ಲದೊಂದಿಗೆ ಸೇರಿಸಿದ ಎಳ್ಳು, ಆಮೇಲೆ ಗೋವುಗಳನ್ನು ಎಲ್ಲ ದಾನ ಮಾಡಿದರು. ಮದುವೆ ಅಂತೇಳಿದರೆ ಇದು ಭೀಷ್ಮಕ ಮಹಾರಾಜನ ಮಗಳ ಮದುವೆ ಅಂತೇಳಿದರೆ ಏನು ಪುಷ್ಕಳ ಅಂದರೆ ಹೇರಳವಾಗಿ ಬ್ರಾಹ್ಮಣರಿಗೆ ದಾನ ಮಾಡಿದರು. ಚಿನ್ನ, ಬೆಳ್ಳಿ, ಗೋದಾನ ಎಲ್ಲ. ಈ ಕಡೆಯಿಂದ ಚೇತಿರಾಜ ಬಂದ. ಚೇತಿರಾಜ ದಮಕೋಶ ಅಂದರೆ ಶಿಶುಪಾಲನ ಅಪ್ಪ ತನ್ನ ಮಗನಾದ ಶಿಶುಪಾಲನ ವಿವಾಹದ ಸಂಬಂಧವಾಗಿ ಮಂತ್ರಜ್ಞರಾದ ಬ್ರಾಹ್ಮಣರಿಂದ ಮಾಂಗಲಿಕ ಕರ್ಮಗಳನ್ನು ಮಾಡಿಸಿದನು.
ಆಮೇಲೆ ಶಿಶುಪಾಲ ಬರುವಾಗ ಅವನಿಗೆ ಗೊತ್ತುಂಟು, ನಾನು ಒಬ್ಬನೇ ಹೋಗೋದು ಸರಿ ಇಲ್ಲ, ನನ್ನನ್ನೇ ಎತ್ಕೊಂಡು ಹೋದರೆ ಕಷ್ಟ ಅಂತ ಹೇಳಿಬಿಟ್ಟು ಗಜ ಸೈನ್ಯ, ಆಮೇಲೆ ರಥ ಸೈನ್ಯ, ಅಶ್ವ ಸೈನ್ಯ ಎಲ್ಲ ಹಿಡ್ಕೊಂಡು ಕುಂಡಿನಾಪುರಕ್ಕೆ ಬಂದು ತಲುಪಿದ. ದಿಬ್ಬಣ ಬಂದಿತು ಎಂದು ತಿಳಿದ ಭೀಷ್ಮಕ ಮಹಾರಾಜ ಮುಂದೆ ಹೋಗಿ ಸ್ವಾಗತ ಸತ್ಕಾರಗಳಿಂದ ಮದುಮಗನನ್ನು ಬರಮಾಡಿಕೊಂಡ. ನಂತರ ಶಿಶುಪಾಲನ ಕಡೆಯವರಾಗಿ ಶಾಲ್ವ, ಜರಾಸಂಧ, ದಂತವಕ್ತ್ರ, ವಿದುರಥ, ಪೌಂಡ್ರಕ ಎಲ್ಲ ಸಾವಿರಾರು ರಾಜರುಗಳು ಆಗಮಿಸಿದ್ದರು ಅಂತೇಳಿದರೆ ಇದಕ್ಕಾಗುವಾಗ ದಿಬ್ಬಣಕ್ಕಾಗುವಾಗ ಒಳಗಿಂದ ಇದ್ದವರೆಲ್ಲ ಹೊರಗಿಂದ ದಿಬ್ಬಣಕ್ಕೆ ಸೇರಿಕೊಂಡಿದ್ದಾರೆ. ದಿಬ್ಬಣ ಆಗಿ ಒಳಗೆ ಬಂದಾಯಿತು ಯಾರು? ಮದುಮಗ. ರಾಜರೆಲ್ಲರೂ ಶ್ರೀಕೃಷ್ಣ ಮತ್ತು ಬಲರಾಮರ ವಿರೋಧಿಗಳೇ ಆಗಿದ್ದರು, ಇದು ಗೊತ್ತಿದ್ದದ ವಿಷಯ. ಆನಂತರ ಶ್ರೀಕೃಷ್ಣ ಬಲರಾಮರು ಅವರು ಒಂದು ವೇಳೆ ಶ್ರೀಕೃಷ್ಣ ಬಲರಾಮರು ಬರ್ತಾರೆ, ಅವ್ರು ಹೊರಟದ್ದು ಗೊತ್ತುಂಟು, ಬಂದಿದ್ದು ಗೊತ್ತುಂಟು. ಸೊ ರುಕ್ಮಿಣಿಯನ್ನು ಅಪಹರಿಸಲು ಪ್ರಯತ್ನಿಸಿದರೆ ನಾವೆಲ್ಲ ಸೇರಿ ಯುದ್ಧ ಮಾಡಬೇಕು ಅಂತ ಎಲ್ಲ ಮೊದಲೇ ಎಲ್ಲ ಎಷ್ಟೆಲ್ಲ ಮಂತ್ರಾಲೋಚನೆ ಮಾಡಿ ನಿಶ್ಚಯ ಮಾಡಿದ್ದಾರೆ. ಪ್ರತಿಯೊಬ್ಬರು ರಾಜರು ಬರುವಾಗ ಕೂಡ ತಮ್ಮ ತಮ್ಮ ಚತುರಂಗ ಸೈನ್ಯದೊಂದಿಗೆ ಬಂದಿದ್ದಾರೆ. ಚತುರಂಗ ಅಂತ ಹೇಳಿದ್ರೆ ಅಶ್ವ, ಕುದುರೆ, ಯಾವುದು ಅಶ್ವ, ಆನೆ, ರಥ ಎಲ್ಲ ಸೇರಿಸ್ಕೊಂಡು ಚತುರಂಗ ಸೈನ್ಯದೊಂದಿಗೆ ಬಂದಿದ್ದಾರೆ. ಸೊ ಇದು ಮದುವೆಯ ಯುದ್ಧವ ಅಂತ ಹೇಳ್ಕೊಂಡು. ಸೊ ಶತ್ರು ಪಕ್ಷದ ಈ ಸನ್ನಾಹ ಎಲ್ಲ ಬಲರಾಮನಿಗೆ ತಿಳಿದು ಹೋಯಿತು. ಆದ್ದರಿಂದ ಅವನು ಬರುವಾಗ ಬಲರಾಮನು ಕೂಡ ಸೈನ್ಯ ಹಿಡ್ಕೊಂಡೇ ಬಂದಿದ್ದಾನೆ. ನಂತರ ಇತ್ತ ಪರಮಸುಂದರಿಯಾದ ರುಕ್ಮಿಣಿ ಭಗವಾನ್ ಶ್ರೀಕೃಷ್ಣನ ಶುಭಾಗಮನದ ಪ್ರತೀಕ್ಷೆ ಮಾಡುತ್ತಿದ್ದಳು. ಶ್ರೀಕೃಷ್ಣನ ಸಮಾಚಾರವನ್ನು ಯಾರು ನನಗೆ ತಿಳಿಸ್ತಾರೆ? ಎಲ್ಲ ಅವರವರ ಇದೆಲ್ಲ ಇದ್ದಾರೆ. ಮದುಮಗಳಿಗೆ ಬಂದು ಉಪಚಾರ ಮಾಡೋದಿಲ್ಲ ಯಾರು ಅಂದರೆ ಉಪಚಾರ ಮಾಡಿದರು ಯಾರು ಇದನ್ನು ಕೇಳಲಿಕ್ಕಾಗ್ತದ? ಕೃಷ್ಣ ಬಂದಿದ್ದಾನ ಅಂತ ಒಂದು ಕೇಳಿದರೆ ಗಲಾಟೆ ಶುರು ಆಗ್ತದೆ. ಇವಳು ರುಕ್ಮಿಣಿ ಕೃಷ್ಣನನ್ನು ಕೇಳ್ತಾ ಇದ್ದಾಳೆ ಅಂತ. ಸೊ ಆಗುವುದಿಲ್ಲ, ಭಾಳ ಕಷ್ಟದ ವಿಷಯ. ಸೊ ಸಂದೇಶವನ್ನು ಕೊಂಡು ಹೋದ ಬ್ರಾಹ್ಮಣ ಇನ್ನೂ ಬಂದಿಲ್ಲ, ವಿಪ್ರಶ್ರೇಷ್ಠರು ಎಲ್ಲಿ ಹೋದರು? ಹೀಗೆ ಯೋಚಿಸುತ್ತಾ ಚಿಂತಾತುರಳಾಗ್ತಾಳೆ. ಅಯ್ಯೋ, ನಿರ್ಭಾಗ್ಯಳಾದ ನನ್ನ ವಿವಾಹಕ್ಕೆ ಇನ್ನು ಒಂದು ರಾತ್ರಿ ಮಾತ್ರ ಉಳಿದಿದೆ. ಆದರೆ ನನ್ನ ಜೀವನ ಸರ್ವಸ್ವನಾದ ಕಮಲನಯನ ಭಗವಂತ ಇನ್ನೂ ಆಗಮಿಸಲಿಲ್ಲ. ಇದರ ಕಾರಣ ಏನಿರಬಹುದು ಯೋಚನೆ ಮಾಡ್ತಾ ಇದ್ದಾಳೆ. ವಿಪ್ರೋತ್ತಮ ಎಲ್ಲಿ ಹೋದರು? ಪರಿಶುದ್ಧ ಹೃದಯನಾದ ಭಗವಂತ ಶ್ರೀಕೃಷ್ಣ ನನ್ನಲ್ಲಿ ಯಾವುದಾದರೂ ದೋಷ ವ್ಯವಹಾರ ಕಂಡು ಹುಡುಕಿ ನನ್ನ ಪಾಣಿಗ್ರಹಣಕ್ಕೆ ಪ್ರಯತ್ನಿಸದೇ ಇರುವುದು ಅದು ಕಾರಣ ಇರಬಹುದಾ? ನಿಶ್ಚಯವಾಗಿ ನಾನು ದುರ್ಭಾಗ್ಯಳೆ ಸರಿ. ಬ್ರಹ್ಮನಾಗಲಿ ಪರಶಿವನಾಗಲಿ ನನಗೆ ಅನುಕೂಲರಾಗಲಿಲ್ಲ. ರುದ್ರಪತ್ನಿಯಾದ ಗಿರಿರಾಜಕುಮಾರಿ ಪಾರ್ವತಿ ಕೂಡ ನನ್ನ ವಿಷಯದಲ್ಲಿ ವಿಮುಖಳಾಗಿದ್ದಾಳೆಯೋ ಏನು? ಪರೀಕ್ಷಿತನೇ ಹೇಳ್ತಾರೆ ಶುಕಮುನಿಗಳು ಭಾಗವತ. ಗೋವಿಂದನಿಂದ ಅಪಹರಿಸಲ್ಪಟ್ಟ ಮನಸ್ಸುಳ್ಳ ರುಕ್ಮಿಣೀ ದೇವಿ ಹೀಗೆ ಚಿಂತಿಸುತ್ತಾ, ಆದರೂ ಇನ್ನೂ ಸಮಯ ಇದೆಯಲ್ಲ, ರಾತ್ರಿ ಒಂದು ಇದೆಯಲ್ಲ ಅಂತ ತಿಳಿದು ಕಣ್ಣೀರಿನಿಂದ ತುಂಬಿದ ಕಂಗಳನ್ನು ಹಾಗೆಯೇ ಮುಚ್ಚಿಕೊಂಡಳು. ಪರೀಕ್ಷಿತನೇ, ಹೀಗೆ ರುಕ್ಮಿಣಿಯು ಭಗವಾನ್ ಶ್ರೀಕೃಷ್ಣನ ಶುಭಾಗಮನವನ್ನು ಪ್ರತೀಕ್ಷೆ ಮಾಡುತ್ತಿದ್ದಾಗಲೇ ಆಕೆಯ ಎಡತೊಡೆ, ಭುಜ, ಕಣ್ಣುಗಳು ಅದುರತೊಡಗಿದವು. ಹೆಣ್ಣು ಮಕ್ಕಳಿಗೆ ಎಡಭಾಗದಲ್ಲಿ ಅದರಲಿಕ್ಕೆ ಶುರುವಾದರೆ ಅದರ ಕೆಲಸ ಕಣ್ಣು ಪಟಪಟ ಅಂತ, ಎಡಕಣ್ಣು ಪಟಪಟ ಅಂತ ಹೇಳಿದರೆ ಏನೋ ಒಳ್ಳೆಯದು ನ್ಯೂಸ್ ಉಂಟು ಅಂತ. ಸೊ ಹೀಗೆ ಅಂದರೆ ಅದುರತೊಡಗಿದವು. ಅವು ಪ್ರಿಯತಮನ ಆಗಮನದ ಪ್ರಿಯ ವಾರ್ತೆಯನ್ನು ಸೂಚಿಸುತ್ತಿದ್ದವು. ರುಕ್ಮಿಣಿಗಾಯ್ತು ಅಂತೇಳಿದರೆ ಎಡಭಾಗದಲ್ಲಿ ಅದರ್ತಾ ಇದೆ ಅಂತೇಳಿದರೆ ಹಾಗಾದರೆ ಖಂಡಿತ ಕೃಷ್ಣ ಬಂದು ಬಿಟ್ಟಿರಬೇಕು, ಹೊರಗಡೆಯಿಂದ ಇರಬೇಕು ಅಂತೇಳಿದರೆ. ಅಷ್ಟರಲ್ಲಿಯೇ ಭಗವಾನ್ ಶ್ರೀಕೃಷ್ಣನು ಕಳಿಸಿರುವ ಆ ವಿಪ್ರಶ್ರೇಷ್ಠ ಬಂದುಬಿಟ್ಟ. ಅಂತಃಪುರದಲ್ಲಿದ್ದ ರಾಜಕುಮಾರಿ ರುಕ್ಮಿಣಿಯನ್ನು ಧ್ಯಾನಮಗ್ನನಾದ ಯಾರೋ ದೇವಿಯೇ ಆಗಿರುವಳೋ ಎಂಬಂತೆ ನೋಡಿದ. ವಿಪ್ರಶ್ರೇಷ್ಠ ರುಕ್ಮಿಣಿಯ ಕಣ್ಣಿಗೆ ಬಿದ್ದ. ಸೊ ರುಕ್ಮಿಣಿ ಮೆಲ್ಲಕ್ಕೆ ಹೋಗಿ ಸಾಧ್ವಿಯಾದ ರುಕ್ಮಿಣಿ ನೋಡ್ತಾಳೆ, ಮುಖ ಹೇಗುಂಟು ವಿಪ್ರಶ್ರೇಷ್ಠರದ್ದು? ಮುಖ ಪ್ರಫುಲ್ಲಿತವಾಗಿದೆ, ಮುಖದಲ್ಲಿ ಮನಸ್ಸಿನಲ್ಲಿ ಯಾವುದೇ ಅಳುಕು ಇಲ್ಲ ಅಂತೇಳಿದರೆ ಲಕ್ಷಣಶಾಸ್ತ್ರ ತಿಳಿದಿದ್ದ ರುಕ್ಮಿಣಿ ಹಾಗಾದರೆ ತನ್ನ ಕಾರ್ಯ ಸಿದ್ಧಿಯಾಗಿದೆ, ವಿಪ್ರಶ್ರೇಷ್ಠರು ಕೃಷ್ಣನಲ್ಲಿಗೆ ಹೋಗಿದ್ದಾರೆ, ಸೊ ಕೃಷ್ಣನಿಗೆ ವಿಷಯ ತಿಳಿಸಿದ್ದಾರೆ, ಕೃಷ್ಣ ಈಗಾಗಲೇ ಬಂದಿರಬೇಕು ಅಂತ ಅಷ್ಟನ್ನು ತಿಳ್ಕೊಂಬಿಟ್ಲು, ನೋಡಿಯೇ ತಿಳ್ಕೊಂಬಿಟ್ಲು. ಆಗ ವಿಪ್ರಶ್ರೇಷ್ಠರು ಹೇಳ್ತಾರೆ, ಭಗವಾನ್ ಶ್ರೀಕೃಷ್ಣ ಇಲ್ಲಿಗೆ ದಯಮಾಡಿಸಿ ಆಗಿದೆ ಅಂತ ಹೇಳಿದ್ದೆ. ಆಮೇಲೆ ಅಷ್ಟೇ ಹೇಳಿದ್ದ ಅಲ್ಲಲ್ಲ, ಶ್ರೀಕೃಷ್ಣನನ್ನು ಬಹಳವಾಗಿ ರುಕ್ಮಿಣಿ ಎದುರುಗಡೆ ಪ್ರಶಂಸಿಸಿದರು. ಖುಷಿಯೋ ಖುಷಿ ರುಕ್ಮಿಣಿಗೆ.
ಬರ್ತಾ ಇದ್ದಾರೆ. ಮಾತ್ರ ಅಲ್ಲ, ವಿಪ್ರಶ್ರೇಷ್ಠರು ಹೇಳ್ತಾರೆ ಎಂಥ ಒಂದು ಮದುಮಗ ಅಂತ ಹೇಳಿದ್ರೆ ಶ್ರೀಕೃಷ್ಣ ಏನು ಮದುಮಗ ಅಂತ ಹೇಳ್ಕೊಂಡು, ಏನು ಗುಣ, ಏನಿದು, ಏನು ಉಪಚಾರ, ಅಂಥ ಒಂದು ಗುಣವಂತನನ್ನೇ ನೋಡಲಿಲ್ಲ ಅಂತ ಹೇಳುವಾಗ ರುಕ್ಮಿಣಿಗೆ ಖುಷಿಯೋ ಖುಷಿ. ಅಷ್ಟು ಆಗ ಭಗವಂತನ ಶುಭಾಗಮನದ ವಾರ್ತೆಯನ್ನು ಕೇಳಿ ರುಕ್ಮಿಣೀ ದೇವಿಯ ಹೃದಯ ಆನಂದ ತುಂದಿಲವಾಯಿತು. ಆಕೆಯು ಇದಕ್ಕೆ ಬದಲಾಗಿ ಬ್ರಾಹ್ಮಣನಿಗೆ ನಾನು ಏನಾದರೂ ಕೊಡಬೇಕು, ಏನು ಕೊಟ್ಟರೆ, ಅದು ಒಂದು ಹಾರ ಕೊಟ್ಟರೆ ನೋಡ್ತಾರೆ ರುಕ್ಮಿಣಿಗೆ ಇದರಲ್ಲಿ ಹಾರ ಇತ್ತಲ್ಲ ಎಲ್ಲಿ ಹೋಯಿತು ಅಂತ, ಅಯ್ಯೋ ಇದು ಸಿಕ್ಕಿಬೀಳೋ ವ್ಯಾಪಾರ, ಏನು ಕೊಡಲಿಕ್ಕೆ ಆಗೋದಿಲ್ಲ, ಏನು ಮಾಡೋದು? ಹಾಗಾದರೆ ಏನೂ ಕಾಣಲಿಲ್ಲ, ಅವನಿಗೇನು ಕೊಡೋದು ಅಂತ. ಆಮೇಲೆ ವಿಪ್ರಶ್ರೇಷ್ಠರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ಲು. ನಾವು ಸಹ ಅಷ್ಟೇ, ದೇವರಿಗೆ ಏನು ಕೊಡೋದು, ನಮ್ಮದು ಅಂತ ಏನಾದರೂ ಕೊಡಬೇಕು, ನಮ್ಮದು ಅಂತ ಏನೂ ಇಲ್ಲ, ಎಲ್ಲ ದೇವರು ಕೊಟ್ಟದೇ ಇರೋದು. ಹಾಗೆ ಸೊ ಆಮೇಲೆ ಹೇಳ್ತಾರೆ, ಭಕ್ತಿಯಿಂದ ನಾವು ನಮಸ್ಕಾರ ಮಾತ್ರ ಮಾಡೋದು, ಅದು ನಮ್ಮದು ಅಂತ ರುಕ್ಮಿಣಿ ಕೂಡ ಭಕ್ತಿಯಿಂದ ಆ ಬ್ರಾಹ್ಮಣ ಶ್ರೇಷ್ಠರಿಗೆ ನಮಸ್ಕಾರ ಮಾಡಿದ್ಲು. ಭಗವಾನ್ ಶ್ರೀಕೃಷ್ಣ ಬಲರಾಮರು ತನ್ನ ಮಗಳ ವಿವಾಹವನ್ನು ನೋಡುವ ಉತ್ಸುಕತೆಯಿಂದ ಕುಂಡಿನ ನಗರಕ್ಕೆ ಆಗಮಿಸಿದ್ದಾರೆ ಅಂತ ಕೇಳಿ ಭೀಷ್ಮಕ ಮಹಾರಾಜ ಮಂಗಳ ವಾದ್ಯಗಳ ಪುರಸ್ಸರವಾಗಿ ಎದುರುಗೊಂಡನು. ಭೀಷ್ಮಕ ಮಹಾರಾಜನಿಗೆ ಗೊತ್ತಾಯಿತು ಕೃಷ್ಣ ಬಲರಾಮರು ಬಂದಿದ್ದಾರೆ, ನಗರದ ಹೊರಗಿದ್ದಾರೆ ಅಂತ. ಸೊ ಎಲ್ಲ ಸ್ವಾಗತ ಅಲ್ಲಿ ಮಾಡಿ ಆಯಿತು. ಮತ್ತೆ ಮಧುಬರ್ಕದಿಂದಲೂ ಶುಭ ವಸ್ತ್ರಗಳಿಂದಲೂ ಅಭಿಷ್ಟವಾದ ಕಾಣಿಕೆಗಳಿಂದಲೂ ಅವರನ್ನು ವಿಧಿಪೂರ್ವಕವಾಗಿ ಪೂಜಿಸಿದನು. ಮೇಧಾವಿಯಾದ ಭೀಷ್ಮಕ ಕೃಷ್ಣ ಬಲರಾಮರಿಗೂ ಅವರೊಡನೆ ಬಂದಿದ್ದ ಸೈನಿಕರಿಗೂ ಎಲ್ಲ ಬಿಡಾರಗಳನ್ನು ಹೊರಗಡೆನೇ ಯಾವುದೇ ನಗರದ ಹೊರಗಿಂದಲೇ ವ್ಯವಸ್ಥೆ ಮಾಡಿದ. ಯಾಕಂತ ಹೇಳಿದ್ರೆ ಎಲ್ಲ ಒಳಗಡೆಯಿಂದ ಜರಾಸಂಧಾದಿ ರಾಜರುಗಳು ಎಲ್ಲ ಬೀಡು ಬಿಟ್ಟಿದ್ದಾರೆ, ಜಾಗವೇ ಇಲ್ಲ, ರೂಮ್ಸ್ ಫುಲ್, ಎಲ್ಲಿ ಒಳಗಿಂದ. ಸೊ ಅದಕ್ಕೋಸ್ಕರ ಹೊರಗಿಂದ ಬೇಕಾದಷ್ಟು ರೂಮ್ಗಳುಂಟು, ಅಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಅಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಸೊ ಕೃಷ್ಣನಿಗೂ ಅದೇ ಬೇಕಾಗಿದೆ. ಯಾಕಂತ ಹೇಳಿದರೆ ಒಳಗಡೆಯಿಂದ ಏನೂ ಕೆಲಸ ಇಲ್ಲ, ರುಕ್ಮಿಣಿ ಹೊರಗೆ ಬರ್ತಾಳೆ ಗೌರಿ ಪೂಜೆಗೆ, ಆವಾಗಲೇ ಕೆಲಸ ಇರೋದು. ಸೊ ಅದಕ್ಕೋಸ್ಕರ ಹೊರಗಂದೇ ಏನಾದರೂ ವ್ಯವಸ್ಥೆ ಮಾಡಿದ್ದರೆ ಇನ್ನೂ ಉತ್ತಮವೇ ಆಯಿತು ಅಂತ ಕೃಷ್ಣನಿಗೆ ಉತ್ತಮವೇ ಆಯಿತು. ಹೀಗೆ ಭೀಷ್ಮಕ ಮಹಾರಾಜನು ತನ್ನ ಆಹ್ವಾನದಂತೆ ಬಂದಿರುವ, ಅದರ ಕೃಷ್ಣ ಬಲರಾಮಿಗೆ ಉಪಚಾರ ಆದ ಹಾಗೆ ಬಾಕಿ ಎಲ್ಲ ರಾಜರುಗಳಿಗೂ ಕೂಡ ಅವರವರ ಪರಾಕ್ರಮ, ಅವರವರ ವಯಸ್ಸು, ಬಲ, ಧನ ಇವುಗಳಿಗೆ ಅನುಸಾರವಾಗಿ ಅವರಿಗೆ ಬೇಕಾದ ಸತ್ಕಾರಗಳನ್ನು ಮಾಡಿ ಆಯಿತು. ಇನ್ನು ಕೃಷ್ಣ ಬಂದಿದ್ದಾನೆ ಅನ್ನುವಂಥ ವಿಷಯ ಎಲ್ಲ ನಗರವಾಸಿಗಳಿಗೆ ಯಾವಾಗ ಗೊತ್ತಾಯಿತೋ ಅಲ್ಲಿದ್ದೊಂದು ವಾತಾವರಣವೇ ಚೇಂಜ್ ಆಗಿಬಿಡ್ತು. ಎಲ್ಲರೂ ಬಂದು ನಿವಾಸ ಸ್ಥಾನದ ಹೊರಗೆ ಬಂದು ತಮ್ಮ ಕಣ್ಣುಗಳೆಂಬ ಬೊಗಸೆಗಳಿಂದ ಕೃಷ್ಣನ ಮುಖಾರವಿಂದದ ಮಧುರ ಮಕರಂದ ರಸವನ್ನು ಪಾನ ಮಾಡತೊಡಗಿದರು. ಎಲ್ರಿಗೂ ಕೃಷ್ಣನನ್ನು ನೋಡುವಂಥದ್ದು, ಅಂತ ಕೃಷ್ಣನ ಹೇಗಿದ್ದಾನೆ, ಕೃಷ್ಣ ಹೇಗಿದ್ದಾನೆ. ಸೊ ಹೀಗೆ ಪರಸ್ಪರ ಮಾತಾಡಿಕೊಳ್ಳಿಕ್ಕೆ ಶುರು ಮಾಡಿದರು. ನಮ್ಮ ರುಕ್ಮಿಣಿಗೆ ಎಷ್ಟು ಒಳ್ಳೆ ಹುಡುಗ ಈ ಕೃಷ್ಣ ಅಂದರೆ, ಕೃಷ್ಣನ ಅರ್ಧಾಂಗಿ ಆಗಲಿಕ್ಕೆ ರುಕ್ಮಿಣಿ ಯೋಗ್ಯರಿದ್ದಾಳೆ. ಈ ಪರಮ ಪವಿತ್ರ ಮೂರ್ತಿಯಾದ ಶ್ಯಾಮಸುಂದರನೇ ರುಕ್ಮಿಣಿಗೆ ಯೋಗ್ಯ ಪತಿ. ನಾವೇನಾದರೂ ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಸತ್ಕರ್ಮ ಮಾಡಿದ್ದಿದ್ದರೆ ಆ ಭಗವಂತನು ಪ್ರಸನ್ನನಾಗಿ ಆ ಶ್ಯಾಮಸುಂದರ ಕೃಷ್ಣನು ನಮ್ಮ ರಾಜಕುಮಾರಿ ರುಕ್ಮಿಣಿಯ ಪಾಣಿಗ್ರಹಣವನ್ನು ಮಾಡಿ ಅನುಗ್ರಹಿಸಲಿ ಅಂತ ಎಲ್ಲರೂ ಹೃದಯ ತುಂಬಿ ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅಂತೇಳಿದರೆ ರುಕ್ಮಿಣಿಯ ಕೈ ಹಿಡಿಲಿಕ್ಕೆ ಕೃಷ್ಣನೇ ಆಗಬೇಕು, ಕೃಷ್ಣನೇ ಹೇಗಾದರೂ ಅಂತೇಳಿದರೆ ಮಾಡಿ ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡು ಹೋಗಲಿ. ಸೊ ಆ ಭಗವಂತ ಪ್ರಸನ್ನನಾಗಿ ಅಂತೇಳಿದರೆ ಕೃಷ್ಣನೇ ಭಗವಂತ. ಸೊ ಕೃಷ್ಣನು ಭಗವಂತ ಪ್ರಸನ್ನನಾಗಿ ಆ ವಿದರ್ಭ ರಾಜಕುಮಾರಿ ರುಕ್ಮಿಣಿಯ ಪಾಣಿಗ್ರಹ ಮಾಡಿ ನಮಗೆ ಅನುಗ್ರಹಿಸಲಿ ಅಂತ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ಕುಂಡಿನಾಪುರದ ನಿವಾಸಿಗಳೆಲ್ಲರೂ ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ ಶುಕಮುನಿಗಳು, ಕುಂಡಿನಾಪುರ ನಿವಾಸಿಗಳೆಲ್ಲರೂ ಪ್ರೇಮ ಪರವಶವಾಗಿ ಮಾತಾಡಿಕೊಳ್ಳುತ್ತಿರುವಾಗಲೇ ಮಧುವಣಗಿತ್ತಿ ಮಧುಮಗಳು ಅಂತಃಪುರದಿಂದ ಹೊರಟು ಅಂಬಿಕಾ ದೇವಸ್ಥಾನಕ್ಕೆ ದೇವಿಯ ಪೂಜೆಗಾಗಿ ಹೊರಟಳು. ಇದಕ್ಕೆ ಕ್ಲೈಮ್ಯಾಕ್ಸ್ ಅಂತ ಹೆಸರು. ಅಂತೇಳಿದರೆ ಎಲ್ಲರೂ ಕಾಯ್ತಾ ಇರೋದು ಇದಕ್ಕೆ, ಗೌರಿ ಪೂಜೆಗೆ ರುಕ್ಮಿಣಿ ಎಷ್ಟೊತ್ತಿಗೆ ಹೊರಡ್ತಾಳೆ ಅಂತ. ಸೊ ರುಕ್ಮಿಣಿ ಆದರೂ ಶ್ರೀಕೃಷ್ಣನ ಚರಣಕಮಲಗಳನ್ನೇ ಧ್ಯಾನಿಸುತ್ತಾ ಭಗವತಿ ಭವಾನಿಯ ಪದಪಲ್ಲವಗಳನ್ನು ಸಂದರ್ಶಿಸಲು ಕಾಲ್ನಡಿಗೆಯಿಂದಲೇ ದೇವಾಲಯಕ್ಕೆ ಹೋದಳು. ಅಂದರೆ ರಥ ಬಂದು ನಿಂತಿದೆ, ಬೇಡ ನಾನು ಕಾಲ್ನಡಿಗೆಯಲ್ಲೇ ಹೋಗ್ತೇನೆ. ಏನಂತ ಹೇಳಿದರೆ ಕಾಲ್ನಡಿಗೆಯಲ್ಲಿದ್ದರೆ ಸುಲಭ ಆಗ್ತದೆ ಕೃಷ್ಣನಿಗೆ ಬಂದು ಎತ್ಕೊಂಡು ಹೋಗಲಿಕ್ಕೆ ಅಂತ ಇರ್ಬೋದು.
ಮೌನವಾಗಿದ್ದ ಆಕೆ ಮಾತೃವರ್ಗದವರಿಂದ ಪರಿವೃತಳಾಗಿದ್ದಾಳೆ. ಆಯುಧಗಳನ್ನು ಧರಿಸಿ ಸನ್ನದ್ಧರಾದ ಶೂರ ರಾಜಭಟರು ಸುತ್ತಲೂ ಆಕೆಯನ್ನು ರಕ್ಷಿಸುತ್ತಿದ್ದರು. ಭೇರಿ, ಮೃದಂಗ, ಶಂಖ, ಪಣವ, ತೂರ್ಯ ಮೊದಲಾದ ಮಂಗಳವಾದ್ಯಗಳು ಮೊಳಗುತ್ತಿದ್ದವು. ಹಲವಾರು ಬ್ರಾಹ್ಮಣ ಪತ್ನಿಯರು ಪುಷ್ಪಮಾಲೆಗಳಿಂದಲೂ ಚಂದನಾದಿ ಸುಗಂಧ ದ್ರವ್ಯಗಳಿಂದಲೂ ವಸ್ತ್ರಾಭರಣಗಳಿಂದಲೂ ಅಲಂಕರಿಸಿಕೊಂಡು ಜೊತೆಯಲ್ಲೇ ಹೋಗುತ್ತಿದ್ದರು. ರುಕ್ಮಿಣಿಯ ಜೊತೆಗೆ ಅನೇಕ ಪ್ರಕಾರದ ಕಾಣಿಕೆಗಳನ್ನು, ಪೂಜಾ ಸಾಮಗ್ರಿಗಳನ್ನು ಎತ್ತಿಕೊಂಡು ಸಾವಿರಾರು ಸಖಿಯರು ವಧುವನ್ನು ಹಿಂಬಾಲಿಸುತ್ತಿದ್ದರು. ಗಾಯಕರು ಗಾನ ಮಾಡುತ್ತಾ ಇದ್ದರು, ವಾದ್ಯಗಾರರು ವಾದ್ಯಗಳನ್ನು ನುಡಿಸುತ್ತಾ ಸಾಗಿದ್ದರು. ರುಕ್ಮಿಣಿ ಮದುವೆ. ಸೂತ ಮಾಗದ ವಂದಿ ಜನರು ವಧುವಿನ ಸುತ್ತಲೂ ಜಯಕಾರ ಮಾಡುತ್ತಾ ಬಿರುದಾವಳಿಗಳನ್ನು ಹೇಳ್ತಾ ಇದ್ದರು. ರುಕ್ಮಿಣಿ ಕಿ ಜೈ ಅಂತ, ರುಕ್ಮಿಣಿ ದೇವಿ ಕಿ ಜೈ. ದೇವಿಯ ಮಂದಿರವನ್ನು ತಲುಪಿದ ರುಕ್ಮಿಣಿಯು ಕಮಲದಂತಿರುವ ಸುಕೋಮಲವಾದ ಕೈಕಾಲುಗಳನ್ನು ತೊಳೆದು ಆಚಮನ ಮಾಡಿ ಅಂತರ್ಬಾಹ್ಯ ಶುದ್ಧಳಾಗಿ, ದೇವಸ್ಥಾನಕ್ಕೆ ಹೋದರೆ ಹೇಗಿರಬೇಕು ಅಂತ ಅಂತರ್ಬಾಹ್ಯ ಶುದ್ಧಳಾಗಿ ಶಾಂತ ಭಾವದಿಂದ ಕೂಡಿಕೊಂಡು ಅಂಬಿಕೆಯ ಮಂದಿರವನ್ನು ಪ್ರವೇಶಿಸಿದಳು. ಜೊತೆಗಿದ್ದ ಅನೇಕ ವಿಧಿವಿಧಾನಗಳನ್ನು ಬಲ್ಲ ಹಿರಿಯ ಬ್ರಾಹ್ಮಣ ಮುತ್ತೈದೆಯರು ಭಗವಾನ್ ಶಂಕರನ ಅರ್ಧಾಂಗಿನಿಯಾದ ಭವಾನಿಗೆ ಮತ್ತು ಪರಶಿವನಿಗೆ ರುಕ್ಮಿಣಿಯಿಂದ ನಮಸ್ಕಾರ ಮಾಡಿಸಿದರು. ಆ ನಂತರ ರುಕ್ಮಿಣಿ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಹೇ ಜಗದಂಬೆ, ನಿನ್ನ ಮಡಿಲಲ್ಲಿ ಕುಳಿತಿದ್ದಾನೆ ಗಣಪತಿ. ಆ ಗಣಪತಿಗೂ ನಿನಗೂ ನಾನು ಪದೇ ಪದೇ ನಮಸ್ಕರಿಸ್ತೇನೆ. ಅಂದರೆ ಗಣಪತಿದ್ದು ಯಾಕೆ ಬೇಗ ಗಣಪತಿ ನೋಡಿಬಿಟ್ಟಿದ್ದಾಳೆ, ಏನಾದರೂ ವಿಘ್ನಗಳು ಬರುತ್ತಿದ್ದರೆ ಎಲ್ಲ ಪರಿಹಾರ ಆಗಿ ಹೋಗಲಿ ಅಂತ. ಸೊ ಗಣಪತಿಗೆ ಮತ್ತು ನಿನಗೆ ನಾನು ಪದೇ ಪದೇ ನಮಸ್ಕರಿಸುತ್ತೇನೆ. ತಾಯಿಯೇ, ಭಗವಾನ್ ಕೃಷ್ಣನೇ ನನಗೆ ಪತಿಯಾಗುವಂತೆ ಅನುಗ್ರಹಿಸಿ ಆಶೀರ್ವದಿಸು. ನಂದು ಏನು ವಿಶ್ ಲಿಸ್ಟು ತುಂಬ ಏನಿಲ್ಲ, ಒಂದೇ ಒಂದು ವಿಶ್, ನನಗೆ ಭಗವಂತ ಶ್ರೀಕೃಷ್ಣ ಪತಿಯಾಗುವಂತೆ ಅನುಗ್ರಹ ಮಾಡು, ಸಾಕು, ಇಷ್ಟೇ ಅಂತ. ಬಳಿಕ ರುಕ್ಮಿಣಿ ಎಲ್ಲ ದೀಪ ಎಲ್ಲ ಮಾಡಿ ನೈವೇದ್ಯ, ಕಾಣಿಕೆ, ಮಂಗಳ ಆರತಿಯಿಂದ ಎಲ್ಲ ಪೂಜೆ ಮಾಡಿ ಆಯಿತು. ಆಮೇಲಿಂದ ಸುಮಂಗಲಿಯರಾದ ಬ್ರಾಹ್ಮಣ ಸ್ತ್ರೀಯರಿಗೆ ಎಲ್ಲ ಇದೆಲ್ಲ ಅವರಿಗೂ ಎಲ್ಲ ಪೂಜೆ ಮಾಡಬೇಕಲ್ಲ. ಗೌರಿ ಪೂಜೆ ಅಂತ ಹೇಳಿದ್ರೆ ಒಂದು 8 ಜನನ 12 ಜನನ ಬ್ರಾಹ್ಮಣ ಸ್ತ್ರೀಯರು ಸುಮಂಗಲಿ ಸ್ತ್ರೀಯರನ್ನು ಕೂರಿಸಿಬಿಟ್ಟು ಅವರಿಗೆ ಬೇಕಾದ್ದೆಲ್ಲ ಕೊಡಬೇಕು. ಸೊ ಅದನ್ನೆಲ್ಲ ಕೊಟ್ಟಾಯಿತು. ಆಮೇಲಿಂದ ಬ್ರಾಹ್ಮಣ ಸ್ತ್ರೀಯರು ರಾಜಕುಮಾರಿಗೆ ಪ್ರಸಾದ ಕೊಟ್ಟರು, ಆಶೀರ್ವದಿಸಿದರು. ಸೊ ಮದುಮಗಳು ಬ್ರಾಹ್ಮಣಿಯರಿಗೂ ಜಗದಂಬೆಗೂ ನಮಸ್ಕರಿಸಿ ಪ್ರಸಾದ ಸ್ವೀಕರಿಸಿದಳು. ಕ್ಲೈಮ್ಯಾಕ್ಸ್ ಹತ್ರ ಬರ್ತಾ ಉಂಟು. ಸೊ ಬಳಿಕ ರಾಜಕುಮಾರಿಯು ಮೌನವನ್ನು ಮುರಿದು ರತ್ನಖಚಿತವಾದ ಉಂಗುರದಿಂದ ಶೋಭಾಯಮಾನವಾದ ತನ್ನ ಕೈಯಿಂದ, ಅಂದರೆ ಭಾಗವತದಲ್ಲಿ ಎಲ್ಲವನ್ನು ಹೇಳಬೇಕು. ಅಂದರೆ ರುಕ್ಮಿಣಿಯ ಕೈಯಿಂದ ಸೇವಕಿಯೊಬ್ಬಳ ಕೈಯನ್ನು ಹಿಡ್ಕೊಂಡು ಅಂಬಿಕಾ ಗುಡಿಯಿಂದ ಹೊರಗೆ ಬಿದ್ದಳು. ಅಂದರೆ ರುಕ್ಮಿಣಿಯ ಕೈ ಹೇಗಿತ್ತು ಅಂತ, ರತ್ನ ಖಚಿತವಾದ ಉಂಗುರದಿಂದ ಶೋಭಾಯಮಾನವಾದ ತನ್ನ ಕೈಯಿಂದ ಸೇವಕಿಯೊಬ್ಬಳ ಕೈಯನ್ನು ಹಿಡ್ಕೊಂಡು ಅಮ್ಮನವರ ಗುಡಿಯಿಂದ ಹೊರಗೆ ಬಂದಳು. ಪರೀಕ್ಷಿತನೇ, ರುಕ್ಮಿಣಿಯು ಭಗವಂತನ ಮಾಯೆಯಂತೆಯೇ ವೀರಾದಿ ವೀರರನ್ನು ವಿಮೋಹಗೊಳಿಸುತ್ತಿದ್ದವಳು. ಎಷ್ಟು ಚೆಂದ ಅಂತೇಳಿದರೆ, ಎಲ್ಲರೂ ಅಂತೇಳಿದರೆ ನೋಡುವವರೇ ನೋಡಿ ಅಂತೇಳಿದರೆ ಏನಾಗ್ತದೆ, ಈ ತುಂಬ ಚಂದದ ಹೆಣ್ಮಕ್ಳನ್ನು ನೋಡ್ತಾ ಕೂತರೆ ಅಲ್ಲಿ ಏನಾಗ್ತದೆ ಅಂತ ಕೆಲವರಿಗೆ ಗಂಡಸರಿಗೆ ಗೊತ್ತಾಗೋದಿಲ್ಲ. ಸೊ ಆಕೆಯ ಕಟಿಪ್ರದೇಶ ಸುಂದರವಾಗಿ ನೋಡಿ, ಭಾಗವತ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಬೇಕು, ಅವಳು ಹೇಗಿದ್ಲು ಅಂತ. ಆಕೆಯ ಕಟಿಪ್ರದೇಶ ಸುಂದರವಾಗಿಯೂ ತೆಳುವಾಗಿಯೂ ಇತ್ತು. ಫಳಫಳಿಸುವ ಕುಂಡಲಗಳಿಂದ ಮುಖಕಮಲವು ಸಮಲಂಕೃತವಾಗಿತ್ತು. ಯೌವನದ ಹೊಸ್ತಿಲನ್ನು ಆಗ ತಾನೇ ಮೆಟ್ಟಿದ್ದಳು. ನಿತಂಬವು ರತ್ನಮಯವಾದ ಸೊಂಟಪಟ್ಟಿಯಿಂದ ಅಲಂಕೃತವಾಗಿತ್ತು. ವಕ್ಷಸ್ಥಳವು ಆಗ ತಾನೇ ಎದ್ದು ಕಾಣುತ್ತಿತ್ತು. ಮುಂಗುರುಳುಗಳು ಮುಂದೆ ಚಾಚಿಕೊಂಡು ಇದ್ದುದರಿಂದ ನೋಟವು ಚಂಚಲವಾಗಿತ್ತು. ಆಕೆಯ ತುಟಿಗಳಲ್ಲಿ ಮನೋಹರವಾದ ಮುಗುಳ್ನಗೆ ಇತ್ತು. ತೊಂಡೆ ಹಣ್ಣಿನಂತಿದ್ದ ಅವಳ ತುಟಿ ಕೆಂಪಿನಿಂದ ದುಂಡು ಮಲ್ಲಿಗೆ ಮೊಗ್ಗುಗಳ ಹಾಗೆ ಇರುವಂಥ ಹಲ್ಲುಗಳು ಕೆಂಪಾಗಿ ಕಾಣ್ತಾ ಇದ್ದವು. ತುಟಿಯ ಕೆಂಪಿಂದ ಹಲ್ಲುಗಳು ಕೂಡ ಕೆಂಪಾಗಿ ಫಳಫಳ ಅಂತಿದ್ದವು. ಜಣಿಸುತ್ತಿದ್ದ ಕಾಲಂದುಗೆ ಅಂದರೆ ಗೆಜ್ಜೆ ಕಾಂತಿಯಿಂದ ಮನೋಹರವಾಗಿ ಕಾಣುತ್ತಿದ್ದ ಕೋಮಲವಾದ ಕಾಲುಗಳಿಂದ ರಾಜಹಂಸದಂತೆ ನಡೆಯುತ್ತಿದ್ದಳು. ಅಂದರೆ ಎಂದು ಹೊರಗೆ ಬರ್ತಾ ಇದ್ದಾಳೆ ಅಂಬಿಕಾದೇವಿಯ ಗುಡಿಯಿಂದ. ಎಲ್ಲ ರಾಜಭಟರು ಎಲ್ಲ ಇದ್ದಾರೆ, ಕಾಯ್ತಾ ಇದ್ದಾರೆ ಆ ಕಡೆ ಈ ಕಡೆ ಎಲ್ಲ. ಅಂದರೆ ಆದರೂ ಅವಳು ಹೇಗೆ ಕಾಣಿಸ್ತಾ ಇದ್ಲು ಅಂತ. ರುಕ್ಮಿಣಿಯ ಅಂತಹ ಅನುಪಮವಾದ ಅಂಗಕಾಂತಿಯನ್ನು ನೋಡಿ
ಅಲ್ಲಿಗೆ ಬಂದ ದೊಡ್ಡ ದೊಡ್ಡ ಯಶಸ್ವಿ ವೀರ ರಾಜರುಗಳು ಮೋಹಿತರಾದರು. ಮನ್ಮಥನು ಭಗವಂತನ ಕಾರ್ಯವನ್ನು ಸಾಧಿಸಿಕೊಡಲಿಕ್ಕೆ ಏನು ಮಾಡಿದ, ಆ ರಾಜರುಗಳ ಹೃದಯಗಳನ್ನು ಜರ್ಜರಿಸವಾಗಿದ್ದ. ಅಯ್ಯೋ ಇಷ್ಟು ಚೆಂದ, ಇವಳು ನನ್ನ ಹೆಂಡತಿ ಆಗುವುದಿಲ್ಲಲ್ಲ, ಅಯ್ಯೋ ದೇವರೇ, ಯಾರಿಗೆ ಆ ಶಿಶುಪಾಲನಿಗೆ ಕೊಡೋದ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರಿಗೂ ಅಂತ ಹೇಳಿದ್ರೆ, ಅಯ್ಯೋ ಇವಳು ನನ್ನ ಹೆಂಡತಿ ಆಗಿದ್ದರೆ ಎಷ್ಟು ಚೆನ್ನಾಗಿತ್ತು. ಸೊ ರುಕ್ಮಿಣಿ ಹೀಗೆ ಯಾತ್ರೆಯ ವ್ಯಾಜದಿಂದ, ವ್ಯಾಜ ಅಂದರೆ ಈ ಯಾವುದು ಅಮ್ಮನವರ ಹತ್ರ ಹೋಗಿ ಬರುವಂಥ ಈ ಕಾರ್ಯಕ್ರಮದ ಈ ನೆಪದಿಂದ ಮಂದಗತಿಯಿಂದ ನಡೆಯುತ್ತಾ ಭಗವಾನ್ ಶ್ರೀಕೃಷ್ಣನಿಗೆ ತನ್ನ ಸೌಂದರ್ಯವನ್ನು ಅರ್ಪಿಸುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಶ್ರೀಕೃಷ್ಣನೇ ತುಂಬಿದ್ದಾನೆ. ಆಕೆಯ ಲೋಕೋತ್ತರವಾದ ಮಂದಹಾಸವನ್ನು, ಕುಡಿನೋಟವನ್ನು ಕಂಡು ಬುದ್ಧಿಗೆಟ್ಟ ರಾಜರುಗಳು ತಾವು ಹಿಡಿದಿದ್ದ ಆಯುಧಗಳನ್ನು ಬಿಸಾಡಿದರು. ಕೆಲವರು ಬಿಸಾಡಿದರು, ಅಯ್ಯೋ ಅಂತ ಹೇಳಿದ್ರೆ ನೋಡೋದ್ರಲ್ಲೇ ಬಿದ್ದಿದ್ದಾರೆ. ಕೆಲವರು ಬಿಸಾಡಿದರು, ಕೆಲವರ ಕೈಯಿಂದ ಆ ಆಯುಧಗಳು ಜಾರಿ ಹೋದವು, ಅಂದರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅಂಥ ಒಂದು ಸೌಂದರ್ಯದಿಂದ ಏನಾಗ್ತಾಳೆ, ಅಲಂಕೃತಳಾಗಿ ರುಕ್ಮಿಣಿ ಬರ್ತಾ ಇದ್ದಾಳೆ. ಆ ಲಕ್ಷಣಗಳನ್ನು ನೋಡಿ, ಆ ಚಂದವನ್ನು ನೋಡಿ ಎಲ್ಲ ಮೋಹಿತರಾಗಿ ಬಿಟ್ಟಿದ್ದಾರೆ, ಎಲ್ಲ ಜರ್ಜರಿತರಾಗಿ ಬಿಟ್ಟಿದ್ದಾರೆ. ಸೊ ಅವರು ಈ ರಾಜರುಗಳು ಕುಳಿತಿದ್ದ ಯಾವುದು ರಥದ ಮೇಲೆ ಕುಳಿತಿದ್ದಾರೆ, ಅಶ್ವದ ಮೇಲೆ, ಕುದುರೆ ಮೇಲೆ ಕೂತವರಿದ್ದಾರೆ, ಆನೆಗಳ ಮೇಲಿಂದ ಕೂತವರಿದ್ದಾರೆ. ಅವರೆಲ್ಲ ನೋಡ್ತಾ ನೋಡ್ತಾ ಹೀಗೆ ಹೀಗೆ ಮಾಡುವಾಗ ಕೆಳಕ್ಕೆ ಬಿದ್ದು ಹೋಗಿದ್ದಾರೆ. ಆ ರೀತಿಯ ಚಂದ ಅಂತ. ಹೀಗೆ ರುಕ್ಮಿಣಿ ಭಗವಾನ್ ಶ್ರೀಕೃಷ್ಣನ ಶುಭಾಗಮನವನ್ನು ಪ್ರತೀಕ್ಷೆ ಮಾಡುತ್ತಾ ಕಮಲದಂತಹ ಸುಕೋಮಲವಾದ ಪಾದ ಪದ್ಮಗಳಿಂದ ಮೆಲ್ಲನೆ ನಡೆದುಕೊಂಡು ಬರ್ತಾ ಇದ್ದಾಳೆ. ಮುಖವನ್ನು ಮುಚ್ಚುತ್ತಿದ್ದ ಮುಂಗುರುಳು ಕೇಶ ಎಡಕೈ ಬೆರಳುಗಳಿಂದ ಹಿಂದಕ್ಕೆ ಸರಿಸಿ ಅಲ್ಲಿ ಬಂದಿರುವ ರಾಜರನ್ನು ಲಜ್ಜೆಯಿಂದ ಕೂಡಿದ ಕಡೆಗಣ್ಣಿನಿಂದ ನೋಡುತ್ತಾ ಆಮೇಲಿಂದ ಹಾಗೆಯೇ ಸ್ವಲ್ಪ ಮುಂದೆ ಬರುವಾಗ ಏನಿದು ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್, ಆಕೆಗೆ ಶ್ಯಾಮಸುಂದರನಾದ ಶ್ರೀಕೃಷ್ಣನ ದರ್ಶನ ಆಯಿತು. ಮದುವೆಯಲ್ಲಿ ನಮ್ಮ ಈ ಮದುವೆಯಲ್ಲಿ ಏನಂತ ಹೇಳಿದ್ರೆ, ಮದುಮಗ ಮೊದಲೇ ನಿಂತಿರ್ತಾನೆ, ಒಂದು ಇದು ಪರದೆ ಹಿಡಿದು ನಿಂತಿರ್ತಾರೆ. ಸೊ ವಧುವನ್ನು ಕರ್ಕೊಂಡು ಬಂದರು ಅಂತ ಆಯಿತು. ಕರ್ಕೊಂಡು ಬಂದ ಮೇಲೆ ಏನಂತ ಹೇಳಿದ್ರೆ, ಮುಹೂರ್ತದ ಟೈಮಿಗೆ ಅದು ಮಂಗಳಾಷ್ಟಕದ ಲಾಸ್ಟಿದ್ದು ಆದಿತ್ಯಾದಿ ನವಗ್ರಹ ಶುಭಕರ ಅಂತ ಹೇಳುವಾಗ ಪರದೆ ಕೆಳಗೆ ಸರಿತದೆ. ಹುಡುಗನಿಗೆ ಮಾಲೆ ಹಾಕ್ತಾಳೆ. ಮಾಲೆ ಹಾಕುವ ಮೊದಲು ನೋಡಬೇಕು, ನೋಡಿ ಮತ್ತೆ ಮಾಲೆ ಹಾಕೋದು. ಆ ನೋಡುವುದಕ್ಕೆ ಹೆಸರು ನಿರೀಕ್ಷೆ ಅಂತ. ಸೊ ಇಲ್ಲಿ ನಿರೀಕ್ಷೆ ಆಗಿ ಹೋಯಿತು. ಆಕೆಗೆ ರುಕ್ಮಿಣಿಗೆ ಶ್ಯಾಮಸುಂದರನಾದ ಶ್ರೀಕೃಷ್ಣನ ದರ್ಶನ ಆಯಿತು. ಇದು ನಿರೀಕ್ಷೆ. ಇನ್ನೀಗ ಮಾಲೆ ಹಾಕಲಿಕ್ಕೆ ಬಾಕಿ. ಸೊ ರಾಜಕುಮಾರಿ ರುಕ್ಮಿಣಿಯು ರಥದಲ್ಲಿ ಹತ್ತಲು ಅಂತ ಹೇಳಿದರೆ, ಅವಳಿಗೆ ಒಂದು ರಥ ಉಂಟಲ್ಲ, ಹಿಂದಿಂದ ರಥ ಉಂಟು. ರುಕ್ಮಿಣಿ ಏನು ಮಾಡಿದ್ಲು, ಶ್ರೀಕೃಷ್ಣನ ದರ್ಶನ ಆಗುತ್ತಲೇ ಅಂದರೆ ಇನ್ನು ತಾನು ರಥದಲ್ಲಿ ಕೂತ್ಕೊಳ್ತೇನೆ ಅಂತ ರುಕ್ಮಿಣಿ ರಥವನ್ನು ಹತ್ತಲಿಕ್ಕೆ ಅಪೇಕ್ಷಿಸುತ್ತಿದ್ದಾಗಲೇ ಭಗವಾನ್ ಶ್ರೀಕೃಷ್ಣನು ಸಮಸ್ತ ಶತ್ರುಗಳು ನೋಡುತ್ತಿರುವಂತೆಯೇ ರುಕ್ಮಿಣಿಯನ್ನು ಎತ್ತಿಕೊಂಡು 100 ರಾಜರ ತಲೆಯನ್ನು ಮೆಟ್ಟಿ ಗರುಡಧ್ವಜದಿಂದ ಶೋಭಿಸುತ್ತಿರುವ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡನು. ಈಗ ಅಲ್ಲಿಗೆ ಬರುವ ಮಧ್ವರಿ ಏನು ಹೇಳಿದರು, ರಥೇ ನ್ಯವೇಶಯತ್, ತನ್ನ ರಥದಲ್ಲಿ ಕೃಷ್ಣನು ಹರಿಹಿ ಶ್ರೀಕೃಷ್ಣನು ರಥೇ ನ್ಯವೇಶಯತ್, ತನ್ನ ರಥದಲ್ಲಿ ರುಕ್ಮಿಣಿಯನ್ನು ನ್ಯವೇಶಯತ್ ಕುಳ್ಳಿರಿಸಿಕೊಂಡ. ಪ್ರಪಶ್ಯತಾಂ ಚ ಭೂಭೃತಾಂ, ಎಲ್ಲ ರಾಜರುಗಳು ಪ್ರಪಶ್ಯತಾಂ ನೋಡ್ತಾನೆ ಇದ್ದಾರೆ, ಯಾರಿಗೂ ಏನೂ ಹೊಳೆಯುವುದೇ ಇಲ್ಲ ಅಂತೇಳಿದರೆ ಆ ಥರದ ಒಂದು ಪ್ರಸಂಗ. ರುಕ್ಮಿಣಿಯನ್ನು ನೋಡಿದ್ರಲ್ಲೇ ಅವರು ಏನಾಗಿದೆ, ಮೋಹಿತರಾಗಿ ಬಿಟ್ಟಿದ್ದರು. ಇಲ್ಲಿ ಕೃಷ್ಣ ಅಂತೇಳಿದರೆ ಎಷ್ಟು ಫಾಸ್ಟಾಗಿ ಸೀದಾ ಅವಳೇನು ರಥವನ್ನು ಹತ್ತಬೇಕು ಇನ್ನು ಅಂತ ಇರುವಾಗ ರುಕ್ಮಿಣಿಯನ್ನು ಅಲ್ಲಿಂದ ಎತ್ತುಕೊಂಡು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಹೋಗಿಯೂ ಆಯಿತು. ಎಲ್ಲರೂ ನೋಡ್ತಾನೇ ಇದ್ದಾರೆ. ಪ್ರಪಶ್ಯತಾಂ ಚ ಭೂಭೃತಾಂ, ಭೂಭೃತಾಂ ಅಂದರೆ ರಾಜರುಗಳು, ಭೂಮಿಯನ್ನು ಧರಿಸಿದ ರಾಜರುಗಳು. ಪ್ರಪಶ್ಯತಾಂ, ಪಶ್ಯತಿ ಅಂದರೆ ನೋಡೋದು, ಪ್ರಪಶ್ಯತಾಂ ಅಂದರೆ ನೋಡ್ತಾ ಇದ್ದ ಹಾಗೆಯೇ ಎತ್ತಿಕೊಂಡು ಹೋದ ಶ್ರೀಕೃಷ್ಣ. ಸೊ 145ನೇ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಏನಂತಾರೆ ಅಂದರೆ, ಶ್ರೀಕೃಷ್ಣ ರುಕ್ಮಿಣಿಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಹೋಗುತ್ತಿದ್ದುದನ್ನು ಕಂಡಾರೆ ನೋಡಿದರು.
ಕನ್ಯಾ ಪ್ರದಾನಕ್ಕಿಂತ ಮುಂಚಿತವಾಗಿ ಪ್ರಧಾನತಃ ಪುರ ಕುಲದೇವತೆಯಾದ ದುರ್ಗೆ ಸುರ ಈಕ್ಷಣ ದರ್ಶನ ಮಾಡುವ ನೆಪದಿಂದ ಛಲಾತ್ ಬಹಿರ್ಗತಾಂ ನಗರದಿಂದ ಹೊರಕ್ಕೆ ತೆರಳಿದ್ದ ರುಕ್ಮಿಣಿಯನ್ನು ಆಮೇಲೆ ಅಲ್ಲೆಲ್ಲ ಪೂಜೆ ನಡೆದು ವಾಪಸ್ಸು ಬರ್ತಾ ಇರುವಾಗ ಮೆರವಣಿಗೆಯಲ್ಲಿ ಎಲ್ಲರೂ ರಾಜರೆಲ್ಲ ನೋಡುತ್ತಿದ್ದಂತೆಯೇ ಶ್ರೀಕೃಷ್ಣನು ತನ್ನ ರಥದಲ್ಲಿ ಕೂಡಿಸಿಕೊಂಡ. ರಥೇ ನ್ಯವೇಶಯತ್ ಹರಿಹಿ. ಸೊ ಅಲ್ಲಿಗೆ ಇವತ್ತಿನ ರುಕ್ಮಿಣಿ ಮದುವೆಯ ಇದನ್ನು ಸಂಭ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡ ಅಂತ ದೊಡ್ಡ ಪುಣ್ಯ ನಮಗೆ ಬಂದಿದೆ. ಸೊ ಅಷ್ಟಕ್ಕಿಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.